ಗುಡ್ ಈವ್ನಿಂಗ್ ಎಲ್ಲರಿಗೂ. ನವೋದಯ ಪ್ರವೇಶ ಪರೀಕ್ಷೆ ಗಣಿತದ ಮೂಲ ಕ್ರಿಯೆಗಳು ಗುಣಾಕಾರ ಭಾಗಾಕಾರದ ಹಂತದಲ್ಲಿದ್ವಿ. ಭಾಗಾಕಾರ ಒಂದು ರೌಂಡ್ ಮಾಡಿದ್ವಿ, ಆದರೆ ಗುಣಾಕಾರದಲ್ಲಿರುವ ಗೊತ್ತಿರದ ಮೌಲ್ಯ ಕಂಡುಹಿಡಿಯೋದನ್ನು ಬಿಟ್ಟಿದ್ವಿ ನಾವು. ಅದ್ರ ಮೇಲಿರೋ ಕೆಲ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ. ಗುಣಾಕಾರದಲ್ಲೂ ಸಹ ಕೆಲವು ಗೊತ್ತಿರದ ಮೌಲ್ಯ ಕಂಡುಹಿಡಿಯುವ ವಿಧಾನ ಇದ್ದಾವೆ. ಇಲ್ಲೂ ಸಹ ಎಕ್ಸ್ನ ಬಳಸ್ತೀವಿ ನಾವು. ಎಲ್ಲಿ, ಹೇಗೆ, ಯಾವಾಗ ಬಳಸ್ತೀವಿ ನೋಡೋಣ ಇವತ್ತಿನ ತರಗತಿಯಲ್ಲಿ. ನೋಡಿ, ಇಲ್ಲಿ ಗುಣಾಕಾರದಲ್ಲಿ ಈ ಒಂದು ಸಣ್ಣ ಸೂತ್ರ ಇದೆ, ನೀವು ನೋಡಿದ್ದೀರಿ ಆದರೆ ನಿಮಗೆ ಗೊತ್ತಿಲ್ಲ, ಈ ಥರ ಕರೆದಿಲ್ಲ ನೀವು ಅಷ್ಟೇ. ಭಾಗಾಕಾರದಲ್ಲಿ ಏನಂತಿದ್ವಿ ನಾವು? ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಅದೇ ಥರ ಗುಣಾಕಾರದಲ್ಲಿ ಗುಣ್ಯ, ಗುಣಕ, ಗುಣಲಬ್ಧ, ಮತ್ತು ಇದರಲ್ಲಿ ಶೇಷ ಅಂತ ಇಲ್ಲ, ಇದರಲ್ಲಿ ಶೇಷ ಇಲ್ಲ. ಆಯಿತಾ? ಇದನ್ನು ಮಗ್ಗಿ ಕಲಿಬೇಕಾದ್ರೆ ಇದನ್ನು ಕಲ್ತಿದ್ದೀರಾ? ಭಾಳ ಕಷ್ಟ ಇತ್ತಲ್ವ ಇದು? ಎರಡು ಒಂದಲೇ ಎರಡು. ಈ ಮೊದಲು ಬರೀತೀವಲ್ಲ ಅದನ್ನೇನಂತೀವಿ? ಗುಣ್ಯ ಅಂತೀವಿ. ನಂತರ ಇಂಟು ಗುಣಾಕಾರ ಚಿಹ್ನೆ ಹಾಕ್ತೀವಿ. ತದನಂತರ ಬರುವ ನಂಬರಿಗೆ, ಸಂಖ್ಯೆಗೆ ಗುಣಾಕ ಅಂತ ಕರಿತೀವಿ. ಉತ್ತರವಾಗಿ ಬರುವ ಸಂಖ್ಯೆಗೆ ಗುಣಲಬ್ಧ. ಭಾಗಾಕಾರದಲ್ಲಿ ಉತ್ತರ ಬರ್ತಿತ್ತಲ್ಲವ, ಅದಕ್ಕೇನಂತ ಕರಿತಿದ್ವಿ ನಾವು? ಗುಣಾಕಾರದಲ್ಲಿ ಉತ್ತರವಾಗಿ ಬಂದ ಸಂಖ್ಯೆಗೆ ಏನಂತ ಕರಿತೀವಿ? ಗುಣಲಬ್ಧ. ಭಾಗಲಬ್ಧ ಅಲ್ಲ, ಗುಣಾಕಾರದಲ್ಲಿ ಗುಣಲಬ್ಧ, ಭಾಗಾಕಾರದಲ್ಲಿ ಭಾಗಲಬ್ಧ. ಗುಣಾಕಾರದಲ್ಲಿ ಗುಣಲಬ್ಧ, ಭಾಗಾಕಾರದಲ್ಲಿ ಭಾಗಲಬ್ಧ, ಅಷ್ಟೇ. ಸರಿನಾ? ಒಮ್ಮೊಮ್ಮೆ ಏನು ಮಾಡಿಬಿಡ್ತಾರೆ ಮಕ್ಕಳೇ, ಗುಣ್ಯ ಕೊಟ್ಟಿರ್ತಾರೆ, ಗುಣಕ ಕೊಟ್ಟಿರಲ್ಲ, ಗುಣಲಬ್ಧನೂ ಕೊಟ್ಟಿರ್ತಾರೆ. ಒಂದೊಂದು ಸರಿ ಗುಣಕ ಕೊಡ್ತಾರೆ, ಗುಣಲಬ್ಧ ಕೊಡ್ತಾರೆ, ಗುಣ್ಯ ಕೊಟ್ಟಿರಲ್ಲ. ಗುಣ್ಯ ಎಷ್ಟು ಅಂತ ಕೇಳ್ಬಿಡ್ತಾರೆ. ಆವಾಗ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಲೆಕ್ಕ? ಅದಕ್ಕೆ ಸ್ವಲ್ಪ ಭಾಗಾಕಾರದ ಅರಿವು ಬೇಕಿತ್ತು ನಮಗೆ. ಭಾಗಾಕಾರ ನಾವೆಲ್ಲ ಮಾಡೋದು ಕಲ್ತಿದ್ದೀವಿ. ಆ ಥರ ಲೆಕ್ಕಗಳನ್ನು ಇವತ್ತಿನ ತರಗತಿಯಲ್ಲಿ ಮಾಡೋಣ ಬನ್ನಿ. ಮೊದಲನೇ ಲೆಕ್ಕ ಚೇಂಜ್ ಆಗಲಿಲ್ಲ. ಓಕೆ. ಒಂದು ಗುಣಾಕಾರದಲ್ಲಿ ಗುಣ್ಯ 84 ಮತ್ತು ಗುಣಲಬ್ಧ 420 ಆಗಿದೆ. ಗುಣಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಯಿತಾ? ಪ್ರಶ್ನೆ ಯಾರು ಬರಿಬೇಡಿ. ಆನ್ಲೈನಲ್ಲೂ ಸಹ ಮಕ್ಕಳು ಯಾರು ನೋಡ್ತಿದ್ದೀರಿ, ಪ್ರಶ್ನೆ ಬರೆಯೋ ಅವಶ್ಯಕತೆ ಇಲ್ಲ. ನಾವು ಉತ್ತರದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಪ್ರಶ್ನೆ ಬರಿತಾ ಹೋದರೆ ಪುಸ್ತಕದ ಮೇಲೆ ಪುಸ್ತಕಗಳು ತುಂಬ್ತವೆ ಹೊರತು ಜ್ಞಾನ ಸಂಪಾದನೆ ಭಾಳ ಕಡಿಮೆ ಆಗ್ತದೆ. ಪ್ರಶ್ನೆ ಬರೆಯೋ ಅವಶ್ಯಕತೆ ಇಲ್ಲ. ಆಯಿತಾ? ಒಂದು ವೇಳೆ ಕನ್ನಡ ಅಭ್ಯಾಸ ಆಗಬೇಕು ಅನ್ನೋದಾದರೆ ಪ್ರಶ್ನೆ ಬರಿಬೋದು. ಅದರ ಸಲುವಾಗಿ ಕನ್ನಡ ಅಭಿವೃದ್ಧಿ ಆಗಬೇಕಂದ್ರೆ ಪ್ರಶ್ನೆ ಬರ್ಕೊಳ್ರಿ. ಗಣಿತಕ್ಕಾದರೆ ಪ್ರಶ್ನೆ ಅವಶ್ಯಕತೆ ಇಲ್ಲ. ನಾವು ಉತ್ತರ ಹೇಗೆ ಹುಡುಕ್ಬೇಕನ್ನೋದು ಕಲಿಬೇಕು, ಪ್ರಶ್ನೆ ಹೇಗೆ ಬರೀಬೇಕಂತಲ್ಲ. ಆಯಿತಾ? ನೋಡಿ, ಒಂದು ಗುಣಾಕಾರದಲ್ಲಿ ಗುಣ್ಯ 84 ಮತ್ತು ಗುಣಲಬ್ಧ 420 ಆಗಿದೆ. ಗುಣಕವನ್ನು ಕಂಡುಹಿಡಿಯಿರಿ. ನಮ್ಮ ಹತ್ರ ಸೂತ್ರ ಇತ್ತಲ್ಲ ಮಕ್ಕಳೇ, ಗುಣ್ಯ ಇಂಟು ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ. ಕರೆಕ್ಟಾ? ರೈಟ್? ಗುಣಲಬ್ಧ. ಯಾಕಮ್ಮ, ಏನಾದ್ರು ಸಮಸ್ಯೆ? ನಾ ತಪ್ಪಾಗ್ಬಿಡ್ತಾ ನಿಮಗೆ? ಟಡ ಖುಷಿ ಆಯಿತಾ? ಓಕೆ. ಸೊ ನನ್ನ ಅಕ್ಷರ ಚೆನ್ನಾಗಾಗಲ್ಲ, ಕ್ಷಮಿಸ್ಬಿಡ್ರಿ. ಗುಣ್ಯ ಇಂಟು ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ. ಓಕೆ, ಇದು ಸೂತ್ರ ಇತ್ತು. ಸುಭಾಷ್, ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ ನಮಗೆ? ಒಂದು ಗುಣಾಕಾರದಲ್ಲಿ ಗುಣ್ಯ 84 ಅಂತಪ್ಪ. ಗುಣ್ಯ ಎಷ್ಟು? 84. ಗುಣಲಬ್ಧ ಎಷ್ಟಿದೆ ಅಂತಪ್ಪ? ಗುಣಲಬ್ಧ ಅಲ್ಲಿದೆ ತಾನೇ? ಗುಣಲಬ್ಧ ಎಷ್ಟಿದೆ? 420. ಕರೆಕ್ಟಾ? ಹಾಗಾದರೆ ಗುಣಕವನ್ನು ಕಂಡು ಹಿಡೀರಿ. ಗುಣಕ ಏನಿದೆ ಗೊತ್ತಿಲ್ಲ, ಎಕ್ಸ್. ಇಲ್ಲ, ಸುಭಾಷ್ ಅಲ್ವಾ ಹೆಸರು? ಎಸ್. ಏನಾದರೂ ಸುಭಾಷಿಗೆ ಎಸ್ ಅಂತ ಇಡ್ತೀವಿ. ಇಂಗ್ಲೀಷ್ ಅಕ್ಷರ ಕೂಡವು ಕಡೆಯವು ಇಂಗ್ಲೀಷ್ ಅಕ್ಷರ ಮಾಡಿದ್ವೇ ಇಲ್ಲ ನಾವು? ಈಗ ಗುಣಾಕಾರದಲ್ಲಿ ಭಾಗಾಕಾರದಲ್ಲಿ ಇಂಗ್ಲೀಷ್ ಅಕ್ಷರಗಳು ಬರ್ತಾವೆ. ಎಕ್ಸ್ ಅಂತನಾದರೂ ಕರಿಬೋದು, ಯಾವುದಾದ್ರೂ ಹೆಸರು ಕರಿಬೋದು. ಆಯಿತಾ? ಯಾವುದಾದ್ರೂ ಇಲ್ಲ. ಹನುಮಂತ ಅದನ, ಹನುಮಂತ ಬೇಜಾರಾಗ್ಬಿಡಪ್ಪ, ನಿಂದೆ ಹಾಕ್ಬಿಡ್ತಾನೆ ಹೆಚ್ಚು. ಜೈ ಆಂಜನೇಯ. ಓಕೆ, ಇದ್ರ ಬೆಲೆ ಹೇಗೆ ಕಂಡುಹಿಡಿಯೋದು? ಇದರ ಅರ್ಥ ಆಗ್ತಿದೆಯಾ? 84ಕ್ಕೆ ಏನನ್ನು ಗುಣಿಸಿದರೆ 420 ಬರುತ್ತೆ. ಅದೇ ತಾನೇ ಅರ್ಥ? 84ಕ್ಕೆ ಏನನ್ನು ಗುಣಿಸಿದ್ರೆ 420 ಬರುತ್ತೆ. ಯಾರಾದರೂ ಮಾಡ್ತೀರಾ? ಪ್ರಯತ್ನ ಮಾಡ್ತೀರಾ? ಮಾಡಿದೆ? ಬಂತ? ಏನು ಬಂತಪ್ಪ? ಬಂತ? ಹೇಗೆ ಮಾಡಿದೆ? ಬೋರ್ಡ್ ಮೇಲೆ ಮಾಡ್ತೀರಾ?
ಮಾಡಿರಿ, ಏನು ಬಂದಿದೆ ಮಾಡಿರಿ, ತೊಂದರೆ ಇಲ್ಲ. ಫೈಲ್ ಹೋಗಿ ಮಾಡಿ ನೋಡೋಣ. ಮಾಡು, ಸ್ವಲ್ಪ ಸಣ್ಣದಾಗೆ ಬರಿ ಆಯಿತಾ. ನಾನು ಸ್ವಲ್ಪ ದೊಡ್ಡದಾಗಿ ಬರ್ತಿದ್ದೇನೆ ಆಯಿತಾ. ಇಲ್ಲಿ ಹಾಕ್ಕೊಡ್ಲ ನಿನಗೆ ಮತ್ತೊಂದು ಸರಿ. ಇದು ಸಣ್ಣದಾಗಿ ಹಾಕ್ಕೊಡ್ತೀನಿ ನೋಡು. 84 ಇಂಟು H = 420. ಇಲ್ಲಿಂದ ಮುಂದುವರ್ಸ್ರಿ. ಏನು ಮಾಡ್ತೀರಿ? Hನ ಒಂಟಿ ಮಾಡ್ಕೊಬೇಕು. ಯಾಕೆ? ಇಂಗ್ಲೀಷ್ ಅಕ್ಷರ ಯಾವಾಗಲೂ ಒಂಟಿ ಮಾಡ್ಕೊತೀವಿ ನಾವು. ಓಕೆ, ಗುಡ್, ಕರೆಕ್ಟ್ ಸ್ಟಾರ್ಟ್ ಮಾಡಿದಾನೆ. ಇಂಗ್ಲೀಷ್ ಅಕ್ಷರ ನಾವು ಯಾವಾಗಲೂ ಒಂಟಿ ಮಾಡ್ಕೊತೀವಿ ಮಕ್ಕಳೇ. H = 420. 84 ಎಲ್ಲಿ ಹೋಗುತ್ತಪ್ಪ? ಫಸ್ಟ್ ಮಾಡ್ಬೇಕದನ್ನು, ನೀನು ಬರಿಬೇಕದನ್ನು. ನೀವು ಹಳೆ ಸ್ಟೂಡೆಂಟ್ ಅಲ್ಲ, ಮಾಡಿರಿ. 84 ಕೆಳಗೆ ಹಾಕ್ರಿ ಫಸ್ಟ್. ಕೆಳಗೆ ಹೋದ್ರೆ ಏನು ಮಾಡ್ತೀರಾ? ಆಮೇಲೆ ಇಲ್ಲಿ ಭಾಗಾಕಾರ ಮಾಡಿರಿ. ಒಂದು ನಿಮಿಷ ತಡಿ, ನಿನಗೆ ಸಣ್ಣ ಪೆನ್ ಕೊಟ್ಬಿಡ್ತೀನಿ ನಾನು. ಮಾಡಿರಿ. ಇನ್ನೂ ಸ್ವಲ್ಪ ಮೇಲೆ ತಾಳಪ್ಪ. ಇಲ್ಲಿ ಬರೀ ಸ್ವಲ್ಪ ಮೇಲೆ. ಹಾಗೆ, ವೆರಿ ಗುಡ್. ಇದು ಯಾವ್ದು ಅಂಕಿ? ಇದು 4 ಅಂಕ ಬರೆಯೋದು ನೀನು. ಹಾಂ ಹಾಂ, ಶಾಂತರಾಗ್ರಿ. 8 5 40 ಅಲ್ವಾ? ಅಂದಾಜು ಹಾಕಿ ಮಾಡಿದ್ಯಲ್ವಾ? ವೆರಿ ಗುಡ್. ಮಾಡು. ಹಳೆ ಪಾಠ ಇಲ್ಲಿ ಬರ್ತದ? ಹಳೆ ಪಾಠ ನಾವು ಇಲ್ಲಿ ಬಳಸ್ಬೋದಲ್ವಾ? ನಮಗೆ 84 ಬಗ್ಗೆ ಬರುತ್ತಾ? ಅಂದಾಜಿನ ಮೇಲೆ ಮಾಡಬೇಕಲ್ವಾ? ಮಾಡಿದ್ದಾನೆ ಮದನ್, ಮಾಡಿದ್ದಾನೆ. ತಡಿ ಮದನ್, ತಡಿ. ಸರಿ, ಒತ್ತಿ ಬರಿಬೇಡಪ್ಪ. ಭಾಗಲಬ್ಧ Hನ ಬೆಲೆ. ಥ್ಯಾಂಕ್ ಯು. ಕರೆಕ್ಟ್ ಮಾಡಿದ್ದಾರೆ ಇವರು. ಬಟ್ ಇವರು ಸ್ವಲ್ಪ ಹಳೆ ಸ್ಟೂಡೆಂಟ್ ಇದ್ದರು, ಅದಕ್ಕೆ ಸ್ವಲ್ಪ ಜಲ್ದಿ ಮಾಡಿದ್ದಾರೆ. ಥ್ಯಾಂಕ್ ಯು ಮದನ್, ಥ್ಯಾಂಕ್ ಯು. ಸೊ ಮದನ್ ಮಾಡಿರೋದು ಕರೆಕ್ಟ್ ಇದೆ. ಭಾಳ ಜನಕ್ಕೆ ಅರ್ಥ ಆಗಿಲ್ಲ, ಹೆದರಬೇಡ್ರಿ, ನಾನು ಇದನ್ನು ಹೇಳ್ಕೊಡೋಕ್ಕೆ. ಸರಿನಾ? ಇಲ್ಲಿ ಇಂಗ್ಲೀಷ್ ಅಕ್ಷರ ನಾವು ಪ್ರತಿ ಸರಿ ಏನು ಮಾಡ್ತಿದ್ವಿ ಮಕ್ಕಳೇ? ಒಂಟಿ. H ಇಲ್ಲೇ ಉಳಿಸೋಣ. ಅಯ್ಯೋ, ಮದನ್ ಸೈಜ್ ಆಗ್ಬಿಡ್ತದೆ. ನಾವು ನಮ್ಮ ಸೈಜ್ ತಗೊಬೇಕೀಗ. ಓಕೆ, ನಮ್ಮ ಸೈಜ್ ಬಂತು ನೋಡ್ರಿ. H ಇಲ್ಲೇ ಉಳ್ಕೊಳುತ್ತೆ. ಆ ಕಡೆ ಯಾರಿದ್ದಾರೆ? 420. ಕರೆಕ್ಟ್ ಹನುಮಂತು? 420 ಅದರ. 84 ಎಲ್ಲಿ ಕಳಿಸ್ಬೇಕು? ಮತ್ತು ನಾವು ಆ ಕಡೆ ಕಳಿಸ್ಬೇಕು. ಕರೆಕ್ಟ್, ಪಕ್ಕದೂರಿಗೆ ಕಳಿಸ್ಬೇಕು. ಸೊ 84ಕ್ಕೆ ಏನಿದೆ? ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ. ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಅದು -84 ಆಗುತ್ತೆ. ಹೌದಾ? ಆಗೋದಿಲ್ಲ ಸ್ನೇಹ. ಗುಣಾಕಾರದಲ್ಲಿ ಇದೊಂದು ವ್ಯತ್ಯಾಸ ಇದೆ ಸುಭಾಷ್. ಗುಣಾಕಾರದಲ್ಲಿ ಇದೊಂದು ವ್ಯತ್ಯಾಸ ಇದೆ. ಗುಣಾಕಾರ ಇದ್ದಾಗ ನಾವು ಪ್ಲಸ್ಸು ಮೈನಸ್ನ ಮೇಲೆ ಕಳಿಸಲ್ಲ. ಗುಣಾಕಾರ ಇದ್ದಾಗ 84 ಇತ್ತಲ್ಲ, ಪಕ್ಕಕ್ಕೆ ಹೋಗೋದಿಲ್ಲ. ಅಲ್ಲಿ ಪಕ್ಕಕ್ಕೆ ಹೋಗಲ್ಲ, ಕೆಳಗೆ ಹೋಗ್ಬಿಡುತ್ತದೆ. 84 ಎಲ್ಲಿ ಹೋಗುತ್ತೆ? ಕೆಳಗೆ ಹೋಗುತ್ತೆ. ನೆನಪಿರುತ್ತಾ ಇದು? 84 ಎಲ್ಲಿ ಹೋಗುತ್ತೆ? ಕೆಳಗೆ ಹೋಗುತ್ತೆ. ಗುಣಾಕಾರ ಇದ್ದಾಗ. ಯಾವಾಗ? ಗುಣಾಕಾರ ಇದ್ದಾಗ. ಅಕಸ್ಮಾತ್ ಮಕ್ಕಳೇ ಇದೇನಾದರೂ ಪ್ಲಸ್ ಅಂತ ಇದ್ದಿದ್ದರೆ 84 ಆ ಕಡೆ ಹೋಗಿ ಮೈನಸ್ ಆಗ್ತಿತ್ತು. ಗುಣಾಕಾರ ಇದ್ದರೆ ಏನು ಮಾಡ್ತೀವಿ ಮಕ್ಕಳೇ? ನಾವು ಕೆಳಗೆ ಕಳಿಸ್ಬಿಡ್ತೀವಿ. ಸರ್ ಇದೇನು ಸರ್ ಮತ್ತೆ ಕೆಳಗೆ ಕಳಿಸ್ಬಿಟ್ಟಿರಿ, ಇದೇನಿದು ನಮಗೇನು ಅರ್ಥ ಆಗ್ತಿಲ್ಲ, ಈ ಥರ ನಂಬರ್ ನಾವೆಲ್ಲೂ ಬರ್ದಿಲ್ಲ. ಇದನ್ನು ಭಿನ್ನರಾಶಿಗಳಂತ ಕರಿತೀವಿ ಮಕ್ಕಳೇ. ಭಿನ್ನರಾಶಿಗಳ ಪಾಠ ಬರುತ್ತೆ. ಅಲ್ಲಿವರೆಗೂ ನಾನು ಹೇಳೋದನ್ನ ನಂಬಿ, ನನ್ನನ್ನು ನಂಬಿ. ಸರಿನಾ? ನಂಬ್ತೀರಾ? ಭಿನ್ನರಾಶಿಗಳ ಪಾಠ ಬರೋ ತನಕ ನನ್ನನ್ನು ಸ್ವಲ್ಪ ನಂಬ್ರಿ. ಏನು ಮಾಡ್ತಿದ್ದೀವಲ್ಲ, ನಾನು ಹೇಳೋದನ್ನ ಕಣ್ಣು ಮುಚ್ಕೊಂಡು ನಂಬಿಡ್ರಿ. ಆಮೇಲೆ ಭಿನ್ನರಾಶಿಗಳ ಪಾಠ ಬಂದಾಗ ಭಾಳ ಮಜವಾಗಿರ್ತದೆ ಅದು. ಸರಿನಾ? ಇಲ್ಲಿ ನೋಡಿರಿ, H ಏನಾಗ್ತದೆ? 420 ಡಿವೈಡೆಡ್ ಬೈ 84. 420 ಬೈ 84 ಅಂತಲೂ ಕರಿತೀವಿ. ಅಥವಾ 420 ಡಿವೈಡೆಡ್ ಬೈ 84 ಅಂತ ಕರಿತೀವಿ. ಅಥವಾ ಕನ್ನಡದಲ್ಲಿ ಹೇಳೋದಾದರೆ ಉಲ್ಟಾ ಹೇಳ್ತೀವಿ. ಇಂಗ್ಲೀಷಲ್ಲಿ ಮೇಲಿಂದ ಕೆಳಗೆ ಹೇಳ್ತೀವಿ 420 ಬೈ 84 ಅಂತ. ಕನ್ನಡದಲ್ಲಿ ಹೇಳೋದಾದರೆ 84ನೇ 420 ಅಂತ ಕರಿತೀವಿ ಕನ್ನಡದಲ್ಲಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹೇಗೆ ಹೇಳ್ತಾರೆ? 84ನೇ 420 ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಹೇಳೋದಾದರೆ 420 ಡಿವೈಡೆಡ್ ಬೈ 84 ಅಥವಾ 420 ಬೈ 84 ಅಂತಲೂ ಕರೀತಾರೆ. ಆಯಿತಾ? ಇಂಗ್ಲೀಷಲ್ಲಾದರೆ ಮೇಲಿಂದ ಕೆಳಗೆ, ಕನ್ನಡದಲ್ಲಾದರೆ ಕೆಳಗಿಂದ ಮೇಲೆ, ಅಷ್ಟೇ ವ್ಯತ್ಯಾಸ ಇರೋದು.
ಹನುಮಂತ ಸರಿಯಾಗಿ ಕೂತ್ಕೊಳ್ರಿ. ಈಗ ಈ ಥರ ಬರೆದ್ರೆ ಏನು ಮಾಡಬೇಕು ನಾವು? 420ನ್ನು 84ರಿಂದ ಭಾಗಾಕಾರ ಮಾಡಬೇಕು. ಸರಿನಾ? ಈ ರೀತಿ ಬರ್ಕೊಂಡ್ರೆ ಏನು ಮಾಡ್ಬೇಕು ನಾವು? ಯಾವುದೇ ಸಂಖ್ಯೆನ ಈ ಥರ ಬರ್ಕೊಂಡ್ರೆ ಏನು ಮಾಡಬೇಕು? ಆ ಮೇಲ್ಗಡೆ ಇರೋ ಸಂಖ್ಯೆನ ಕೆಳಗಡೆ ಇರೋ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು. ಸರಿನಾ? ಸರಿನಾ? ಸ್ವಲ್ಪ ನಿಮಗೆ ತೊಂದರೆ ಆದರೂ ಚಿಂತೆ ಇಲ್ಲ, ತೊಂದರೆ ಆದರೂ ಚಿಂತೆ ಇಲ್ಲ. ಮೊದಲನೇ ಲೆಕ್ಕ ಇದು. ಇನ್ನು 2-3 ಲೆಕ್ಕ ನೋಡಿದ್ರೆ ನೀವೇ ನನಗೆ ಹೇಳ್ಕೊಡ್ತೀರ. ಸ್ವಲ್ಪ ಸಣ್ಣದಾಗ ಬರಿತೀನಿ, ಆಯಿತಾ? ಗುಣ್ಯ ಇಂಟು ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ. ಕರೆಕ್ಟಾ ಮಕ್ಕಳೇ? ರೈಟ್, ಗುಣಲಬ್ಧ. ಇಲ್ಲಿ ಏನಪ್ಪ? ಓಕೆ. ಸೊ ಗುಣ್ಯ ಎಷ್ಟಿದೆ? 84 ಇದೆ. ಗುಣಕ ಗೊತ್ತಿಲ್ಲ. ಗುಣಲಬ್ಧ 420. ಗುಣಕ ಸುಮ್ಮನೆ ಎಕ್ಸ್ ಅಂತ ಕರಿಬೋದು, ಹೆಚ್ ಅಂತ ಕರಿಬೋದು, ಎಸ್ ಅಂತ ಕರಿಬೋದು, ಆಯಿತಾ? ಏನಾದರೂ ಕರಿಬೋದು. ಸದ್ಯಕ್ಕೆ ಎಕ್ಸ್ ಅಂತ ತಾಂತೀನಿ ನಾನು. ನಾವು ಎಕ್ಸ್ನ ಒಂಟಿ ಮಾಡಬೇಕಲ್ಲ ಮಕ್ಕಳೇ, ಎಕ್ಸ್ನ ಒಂಟಿ ಮಾಡಬೇಕು. ಆ ಕಡೆ ಯಾರಿದ್ದಾರೆ? 420. ಇದು ಗುಣಾಕಾರ ಇರೋ ಕಾರಣಕ್ಕೆ 84 ಎಲ್ಲೋಗುತ್ತೆ? ಕೆಳಗೆ ಹೋಗುತ್ತೆ. 84 ಎಲ್ಲೋಗುತ್ತೆ? ಕೆಳಗಡೆ ಹೋಗುತ್ತೆ. 84 ಕೆಳಗಡೆ ಹೋಗುತ್ತೆ. ಇದನ್ನು ಈ ರೀತಿ ಬರೆಯೋದು ಒಂದೇ, ಅಥವಾ ಅದನ್ನು ಈ ರೀತಿ ಬರೆಯೋದು ಸಹ ಒಂದೇ. ಅರ್ಥ ಆಯ್ತಾ? ಈ ರೀತಿ ಬರೆಯೋದು ಒಂದೇ, ಈ ರೀತಿ ಬರೆಯೋದು ಒಂದೇ. ಈ ರೀತಿ ಇದ್ದಾಗ ಏನು ಮಾಡ್ತೀವಿ ನಾವು? ಭಾಗಾಕಾರ ಮಾಡ್ತೀವಲ್ವಾ? ಲೆಕ್ಕ ಅಲ್ಲಿ ಮಾಡಲ ನಾನು? ಇದರ ಭಾಗಾಕಾರದ ಲೆಕ್ಕ ಅಲ್ಲಿ ಮಾಡಲ? ಯಾವ ರೀತಿ ಮಾಡ್ತಿದ್ವಿ ಇದನ್ನು? 420 ಮೊದಲಿರೋದನ್ನ ಮೊದಲು ಬರಿತಿದ್ವಿ, ಮೇಲಿರೋದನ್ನು ಮೊದಲು ಬರಿತೀವಿ. ಮೊದಲಿರೋದನ್ನು ಮೊದಲು ಬರಿತಿದ್ವಿ, ಮಧ್ಯ ಮೇಲಿರೋದನ್ನು ಮಧ್ಯ ಬರಿತೀವಿ. ಆಮೇಲೆ ಈ ರೀತಿ ಬರಿತಿದ್ವಿ. ನೆನಪಿದೆಯಾ? ಯಾವುದರಿಂದ ಭಾಗಿಸ್ಬೇಕಿತ್ತು? 84ರಿಂದ ಭಾಗಿಸ್ಬೇಕಿತ್ತು. ಕರೆಕ್ಟಾ? 84 ಮಗ್ಗಿ ಬರುತ್ತಾ? ನನಗೂ ಬರಲ್ಲ, 84 ಮಗ್ಗಿ. ಬಟ್ 8 ಮಗ್ಗಿಯಿಂದ ಮಾಡ್ಬೋದಾ? 8 ಎಷ್ಟಲೇ? 8ರಿಂದ ಮಾಡ್ತಿದ್ದೀವಿ. ಯಾವ ರೀತಿ ಮಾಡ್ತೀವಿ? ಮೊದಲನೇ ಸಂಖ್ಯೆ ತಾಂತೀವಿ. ಆಲೇಶಿ ಮೊದಲನೇ ಸಂಖ್ಯೆ ಎಷ್ಟಿದೆ? 4 ಸಾಕಾಗುತ್ತಾ ಆಲೇಶ್? 2 ಅಂಕೆ ತಾಂತೀನಿ. ಎಷ್ಟಾಯಿತು? 42 ಸಾಕಾಗುತ್ತಾ? 8ಕ್ಕಿಂತ ಜಾಸ್ತಿ ಆಯ್ತು ಅಂದರೆ ಭಾಗಾಕಾರ ಆಗುತ್ತೆ. 8 ಎಷ್ಟಲೇ ಅಂತ ಪ್ರಯತ್ನ ಮಾಡ್ತೀರಾ? 8 5 ಅಂತ ಪ್ರಯತ್ನ ಮಾಡ್ತೀರಾ? ಎಲ್ಲರೂ ಪ್ರಯತ್ನ ಮಾಡೋಣ. ರಫ್ ವರ್ಕ್ ಎಲ್ಲಿ ಮಾಡಲಿ? ಇಲ್ಲಿ ಮಾಡಲ ರಫ್ ವರ್ಕು? ಇಲ್ಲಿ ಕಚ್ಚಾ ಕೆಲಸ ಮಾಡ್ತೀನಿ ನೋಡಿರಿ. 8 5 ಅಂತ ಹೇಳಿದ್ರಿ, ಬಟ್ ಯಾರು? 84 ತಗೋಬೇಕಾ? ನಾವು ಮಾಡಿದ್ವಲ್ವ ಹಿಂದಿನ ತರಗತಿಯಲ್ಲಿ? ನೋಡಿರಿ, ಹಿಂದಿನ ತರಗತಿಯಲ್ಲಿ ಮಾಡಿದ್ದಿಲ್ಲ, ಹೆಲ್ಪ್ ಆಗ್ತದೆ. ಹೌದಲ್ಲ ಮಕ್ಕಳೇ? ಸೊ 5 4 20 0 ದಶಕ 2, 5 8 42 42. 420 ಬಂತಾ? ಸಾರಿ, ಆಯ್ತು ಬಿಡ್ರಿ. 84 5 420, ಶೇಷ 0. ಹಾಗಾದರೆ ಮಕ್ಕಳೇ, ಈ ಲೆಕ್ಕ ಮಾಡಿದ್ಮೇಲೆ ನಾವು ಮಾಡಿದ್ಮೇಲೆ ಎಷ್ಟು ಬಂತು? ಎಕ್ಸ್ನ ಬೆಲೆ ಏನು ಬಂತು? ಅರ್ಥ ಆಯ್ತಾ? ಪ್ಲಸ್ಸು ಮೈನಸ್ ಇದ್ದಿದ್ರೆ 2 ಊರಿನ ಕತೆ ಗೊತ್ತಿತ್ತಲ್ಲ. ಈ ಕಡೆಯವ್ರು ಆ ಕಡೆ ಹೋದರೆ ಪ್ಲಸ್ ಇದ್ದರೆ ಮೈನಸ್ ಆಗ್ತಿದ್ರು, ಮೈನಸ್ ಇದ್ದರೆ ಪ್ಲಸ್ ಆಗ್ತಿದ್ರು. ಗುಣಾಕಾರ ಇದ್ದಾಗ ಅವ್ರು ಆ ಕಡೆ ಹೋಗಿದ್ರೆ ಏನಾಗ್ತಾರೆ? ಕೆಳಗಡೆ ಹೋಗ್ತಾರೆ. ಆಯಿತಾ? ಮೇಲ್ಗಡೆ ಹೋಗಲ್ಲ, ಕೆಳಗಡೆ ಹೋಗ್ಬಿಡ್ತಾರೆ. ಓಕೆ, ಡನ್. ಮುಂದಿನ ಪ್ರಶ್ನೆ ನೋಡೋಣ. ಈ ಸೂತ್ರ ಮುಖ್ಯ. ಈ ಸೂತ್ರ ನೆನಪಿರುತ್ತಾ? ಗುಣ್ಯ ಇಂಟು ಗುಣಕ ಇಸ್ ಈಕ್ವಲ್ ಟು ಗುಣಲಬ್ಧ. ನಮ್ಮ ಇವನು ಹೇಳ್ತಾನೆ ತಡ್ರಿ, ನಮ್ಮ ಹನುಮಂತ ಜೋರ ಹೇಳು. ಗುಣ್ಯ ಹಾಂ ಹೋಯ್ ಎಕ್ಸ್ ಗುಣ್ಯ ಇಂಟು ಇನ್ನೊಂದು ಲೈನ್ ಹಾಕಿದ್ರೆ ವಿಭೂತಿ, ಇನ್ನೊಂದು ಲೈನ್ ಹಾಕ್ಬಿಟ್ರೆ ವಿಭೂತಿ ಆಗ್ತದ. ಹೌದ್ರಿ? ಇದಕ್ಕೆ ಈಸ್ ಈಕ್ವಲ್ ಟು ಗುಣಲಬ್ಧ. ಅವ್ರಿಗೆ ಭಾಗಲಬ್ಧ ಗುಣಲಬ್ಧ ಭಾಳ ಕಷ್ಟ. ಹೌದ್ರಿ? ಗುಣ್ಯ ಇಂಟು ಗುಣಲಬ್ಧ ಈಸ್ ಈಕ್ವಲ್ ಟು ಎಲ್ಲ ಕಿಚಡಿ ಆಗೋತು. ನಾನು ಹೇಳಿದ್ಮೇಲೆ ನೀವು ಹೇಳಬೇಕು ಒಂದ್ಸರಿ. ಗುಣ್ಯ ಇಂಟು ಗುಣಕ
ಈಸ್ ಈಕ್ವಲ್ ಟು ಗುಣಲಬ್ಧ ಗುಣ್ಯ ಇಂಟು ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ ಗುಣ್ಯ ಇಂಟು ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ. ಶ್ರೇಯ, ಬಾಯಲ್ಲಿ ವಸ್ತುಗಳನ್ನು ಇಡಬಾರ್ದು, ಇಟ್ಟಲ್ಲಿ ಹೊಟ್ಟೆ ನೋವು ಬರುತ್ತದೆ, ಬೇರೆ ಬೇರೆ ರೋಗಗಳು ಬರುತ್ತವೆ. ಸರಿನಾ? ಬರ್ರಿ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸರಿ ನೋಡ್ರಿ, ಇಲ್ಲೂ ಸಹ ಅದೇ ಥರ ಪ್ರಶ್ನೆ ಇದೆ, ಗಮನಿಸ್ರಿ. ಒಂದು ಗುಣಾಕಾರ ಪ್ರಶ್ನೆಯಲ್ಲಿ ಗುಣಕ 24 ಅಂತೆ, ಗುಣಲಬ್ಧ 5952 ಆಗಿದೆ. ಗುಣ್ಯವನ್ನು ಕಂಡುಹಿಡಿಯಿರಿ. ಸೂತ್ರ ಗೊತ್ತಿದೆ? ಸೂತ್ರ ಏನಂತ ಇದೆ? ಬರೀರಿ, ನೀವು ಬರೀರಿ. ಗುಣ್ಯ ಇಂಟು ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ. ಬರೀರಿ ಮಕ್ಕಳೇ ನನ್ನ ಜೊತೆಗೆ, ಗುಣಲಬ್ಧ. ಕರೆಕ್ಟಾ? ಓಕೆ. ನನ್ನ ಅಕ್ಷರಗಳ ಮೇಲೆ ಟಿಪ್ಪಣಿ ಬೇಡ, ನನ್ನ ಅಕ್ಷರಗಳು ದುಂಡುಗಾಗೋದಿಲ್ಲ, ಕ್ಷಮಿಸ್ಬಿಡ್ರಿ. ನೀನು ನನಗಿಂತ ಚೆನ್ನಾಗಿ ಬರೀಬೇಕಮ್ಮ, ನಮಗಿಂತ ಚೆನ್ನಾಗಿ ಬರೀಬೇಕು. ನೀವು ದೊಡ್ಡರಿಗಿಂತ ಸಣ್ಣರ ಅಕ್ಷರ ಭಾಳ ದುಂಡುಗಿರ್ಬೇಕು. ಓಕೆ. ಗುಣ್ಯ ಎಷ್ಟಿದೆಯಪ್ಪ? 24. ಒಪ್ತೀರಾ? ಅಲ್ಲಿ ಪ್ರಶ್ನೆ ಕೊಟ್ಟಿದ್ದಾರಲ್ವ? ಗುಣಕ ಎಷ್ಟು? 24. ಗುಣಲಬ್ಧ ಕೊಟ್ಟಿದ್ದಾರೆ 5952. ಕರೆಕ್ಟಾ ಮಕ್ಕಳೇ? ರೈಟ್. ಆದರೆ ಗುಣ್ಯ ಕೊಟ್ಟಿದ್ದಾರೆ, ಗುಣ್ಯ ಎಕ್ಸ್ ಗುಣ್ಯ ಇಂಟು 24 ಈಸ್ ಈಕ್ವಲ್ ಟು 5952. ಈಗ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಸಿಂಚನ. ಹೇಗೆ ಕಂಡುಹಿಡಿತೀಯ? ಹೇಗೆ ಕಂಡುಹಿಡಿಯೋಣ? ಎಕ್ಸ್ನ ಒಂಟಿ ಮಾಡಬೇಕು ಅಷ್ಟೇ ಮಾಡಿದ್ರೆ, ಹೌದಲ್ವಾ? ಎಕ್ಸ್ನ ಒಂಟಿ ಮಾಡೋಣ. ಏನಾಗ್ತದೆ? ಎಕ್ಸ್ ಇಲ್ಲೇ ಉಳಿತದೆ. ಇಲ್ಲಿ ಯಾರಿದ್ದಾರೆ? 5952 ಇದ್ದಾರೆ. ಭೈರವಿ 24 ಏನಾಗುತ್ತೆ? ಕೆಳಗೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಯಾವ ಕೆಳಗೆ? ಇದ್ರ ಕೆಳಗೆ ಬರುತ್ತೆ. ಇಲ್ಲಿದ್ದು ಕೆಳಗೆ ಹೋಗುತ್ತೆ. ಕರೆಕ್ಟಾ? ಯಾಕೆ ಕೆಳಗೆ ಹೋಗ್ತಮ್ಮ? ಯಾಕಂದರೆ ಇಲ್ಲಿ ಗುಣಾಕಾರ ಇದೆ, ಅದಕ್ಕೆ. ಈ ಥರ ಬಂದರೆ ಏನು ಮಾಡಬೇಕು ಭೈರವಿ? ನಾವು ಡಿವಿಷನ್ ಮಾಡಬೇಕು, ಭಾಗಾಕಾರ ಮಾಡಬೇಕು. ಯಾವುದರಿಂದ ಭಾಗಿಸ್ಬೇಕು? ಕರೆಕ್ಟ್ ಭೈರವಿ. ಅರ್ಥ ಆಯ್ತಾ? ಇದನ್ನು ಈ ರೀತಿ ಬರೆಯೋದು ಒಂದೇ ಅಥವಾ ಈ ರೀತಿ ಬರೆಯೋದು ಒಂದೇ. ಮಕ್ಕಳೇ ಮಾಡ್ತಿದ್ದೀರಾ? ಮಾಡೋಣ ಜೊತೆಗೆ. 24 ಮಗ್ಗಿ ಬರುತ್ತಾ ಎಲ್ಲರಿಗೂ? ಬರಬೇಕು ಇಷ್ಟೊತ್ತಿಗೆ, ಸೋಮವಾರದಷ್ಟೊತ್ತಿಗೆ 30 ತನಕ ಆಗಿರಬೇಕು. ಆಯಿತಾ? ಅಕಸ್ಮಾತ್ 24 ಮಗ್ಗಿ ಬರಲ್ಲ ಅಂತ ಅನ್ಕೊಳ್ಳೋಣ, 2 ಮಗ್ಗಿನಾರು ಬರುತ್ತಾ? ಅಂದಾಜು ಹಾಕೋಣ. ಸರಿ, 2 ಮಗ್ಗಿಂದ ಎಷ್ಟಂತ ಅಂದಾಜು ಹಾಕ್ಬೋದು? 2 4. ಹೌದಾ? ಭಾಳ ಜನಕ್ಕೆ ಬರೋಲ್ಲ ಸಿಂಚನ. ನೀನು ಕಲ್ತಿದ್ದೀಯ, ನೀನು ಭಾಳ ಬುದ್ಧಿವಂತೆ, ಇನ್ನು ಭಾಳ ನಿಧಾನ ಕಲಿತಾ ಇದ್ದಾರೆ. ಕೆಲವರು ಆಲಸಿಯಾಗಿದ್ದಾರೆ. ಆಯಿತಾ? ಅವರು ಕಲಿತಾರೆ. ಸೋಮವಾರ ತನಕ ಟೈಮ್ ತಗೊಂಡಿದ್ದೀಯಲ್ಲಪ್ಪ ಸುಭಾಷ್? ರೈಟ್. 24 2 ಅಲ್ವಾ? 24 2 ಏನಾಗುತ್ತೆ? ಏನು ರೀ ಸ್ನೇಹ? 48. ಶೇಷ ಎಷ್ಟು ಉಳಿಯುತ್ತೆ? 11. 5 ಕೆಳಗೆ ಬರುತ್ತಾ? ಸಾಕು. ಈಗ 1 ಅಂಕೆ ಸಾಕಾಗುತ್ತಾ? 2 ಅಂಕೆ ತಗೊಂಡ್ರೆ ಎಷ್ಟಂತ ಮಾಡ್ತೀರ ಅಂದಾಜು? 24 5 ಜಾಸ್ತಿ ಆಗುತ್ತಲ್ವಾ? 120 ಆಗುತ್ತಲ್ವಾ? 24 5 24 4 96. ಏನರಪ್ಪ, ನಾನು ಹೇಳ್ಬೇಕಾ ನೀವು ಹೇಳ್ಬೇಕಾ? ಮತ್ತೆಲ್ಲ ಸುಮ್ಮನಿದ್ದೀರಲ್ಲ ನೀವು. ಸ್ವಲ್ಪ ಸಣ್ಣದಾಗಿ ಬರಿತೀನಿ. 48 ಆಗುತ್ತೆ. ಶೇಷ 11 ಬಂತು. 5 ಕೆಳಗೆ ಬರುತ್ತೆ. 24 4 96. ಶೇಷ ಏನಾಗುತ್ತೆ ಮಕ್ಕಳೇ? 19. ಶೇಷ 19 ಆಗುತ್ತೆ. 2 ಕೆಳಗೆ ಇಳಿಸ್ಬೇಕು. 24 8 ಕರೆಕ್ಟಾ? 24 8 192. ಶೇಷ ಏನು ಬರುತ್ತೆ? 0 ಬರುತ್ತೆ. ನಾನು ಬರೆಯೋದಿಲ್ಲ ಅದನ್ನು. ಆಯಿತಾ? ಜಾಗ ಸಿಗ್ತಾಯಿಲ್ಲ ಅಲ್ಲಿ, ಬರೆಯೋದಿಲ್ಲ. ಅಂದರೆ ಇದೆ 0 ಬರೆದ್ರು ಅಂತೆ, ಬರೆಯಲ್ದ್ರು ಅಂತೆ, ತೊಂದರೆ ಇಲ್ಲ. ಬಟ್ ಭಾಗಲಬ್ಧ ಎಷ್ಟು ಬಂತು ನಮಗೆ? ಎಕ್ಸ್ನ ಬೆಲೆ ಎಷ್ಟು ಬಂತು? 248. ಇದು ನಮಗೆ ಬೇಕಾದ ಉತ್ತರ. ಇದನ್ನು ಹಾಗೆ ಹೇಳೋಕ್ಕಾಗ್ತಿತ್ತು ನಮಗೆ? ನೀವೇ ಹೇಳ್ರಿ ನೋಡೋಣ.
ಹೇಳೋಕ್ಕಾಗ್ತಿತ್ತಾ? ಯಾವ ಸಂಖ್ಯೆಗೆ 24 ಗುಣಿಸಿದರೆ 5952 ಬರ್ತದೆ? ಹಾಗೆ ಕೇಳಿದ್ರೆ ಹೇಳೋಕ್ಕಾಗ್ತಿತ್ತಾ? ಈ ಎಕ್ಸ್ನ ಬೆಲೆ ಮಾಡುವುದರ ಮೂಲಕ ನಾವು ಮಾಡ್ಬೋದು, ಈ ಪದ್ಧತಿ ಮೂಲಕ ನಾವು ಮಾಡ್ಬೋದು. ಒಪ್ತೀರಾ? ಮುಂದೆ ಹೋಗ್ಬೋದಾ ಮಕ್ಕಳೇ? ಮುಂದಿನ ಲೆಕ್ಕ ಚಲೋ. ಇಲ್ಲಿ ನೋಡಿರಿ, ಇದು ಸಹ ಅದೇ ಮಾದರಿಯ ಪ್ರಶ್ನೆ ಇದೆ. ಒಂದು ಗುಣಾಕಾರ ಪ್ರಶ್ನೆಯಲ್ಲಿ ಗುಣ್ಯ 32 ಹಾಗೂ ಗುಣಲಬ್ಧ ಇಷ್ಟೊಂದಿದೆ, 25,248 ಇದೆ. ಹಾಗಾದರೆ ಗುಣಕವನ್ನು ಕಂಡುಹಿಡಿಯಿರಿ. ಸೇಮ್ ಗುಣ್ಯ ಬರೀರಿ ಒಂದ್ಸರಿ. ಗುಣ್ಯ ಇಂಟು ಗುಣಕ ಈಸ್ ಈಕ್ವಲ್ ಟು ಗುಣಲಬ್ಧ. ಸೂತ್ರ ಇಲ್ಲೇ ಬಾಯ್ಪಾಠ ಬಿಡಬೇಕು, ತರಗತಿಯಲ್ಲೇ ಸೂತ್ರನ ಕಂಠಪಾಠ ಮಾಡಿಬಿಡಿ, ಮತ್ತು ಮನೇಲಿ ಹೋಗಿ ಮಾಡೋಂಥದ್ದೇನಿಲ್ಲ. ಗುಣ್ಯ ಎಷ್ಟಿದೆಯಪ್ಪ? ಅಲ್ಲಮ್ಮ, ಗುಣ್ಯ 32 ಕೊಟ್ಟಿದ್ದಾರೆ, ಗುಣಲಬ್ಧ ಇಲ್ಲಿ ಕೊಟ್ಟಿದ್ದಾರೆ, ಗುಣಕ ಇಲ್ಲ. ಗುಣ್ಯ ಎಷ್ಟಿದೆ? 32. ಗುಣಕ ಎಷ್ಟಿದೆ? ಗುಣಕ ಕಂಡುಹಿಡಿಬೇಕು. ಗುಣಕ ಎಕ್ಸ್. ಗುಣಲಬ್ಧ ಎಷ್ಟಿದೆ? 25,248. ಸರಿನಮ್ಮ? ಎಕ್ಸ್ನ ಬೆಲೆ ಕಂಡುಹಿಡಿಬೇಕು, ಹೌದಾ? ಎಕ್ಸ್ನ ನಾವೇನು ಮಾಡ್ತೀವಿ? ಸಹಜವಾಗಿ ಒಂಟಿ ಮಾಡ್ತೀವಿ. ಒಂಟಿ ಮಾಡಿದ್ಮೇಲೆ 32 ಎಲ್ಲಿ ಹೋಗುತ್ತೆ? 25,248 ಕೆಳಗೆ 32 ಹೋಗುತ್ತೆ. ಇಲ್ಲಿ ನಾವೇನು ಮಾಡ್ಬೇಕು? ಇದನ್ನು ಡಿವೈಡ್ ಮಾಡಬೇಕು ಅಥವಾ ಭಾಗಾಕಾರ ಮಾಡಬೇಕು, ಹೌದಲ್ವಾ? ಬರೀತಿದ್ದೀರಾ? ಮಾಡಿ 820 ಬರುತ್ತಮ್ಮ. ಮಾಡಿಬಿಟ್ಟು ಎಲ್ಲರೂ ಟ್ರೈ. ಓಕೆ, ನಮ್ಮ ಶಾಕುಂತಲ ಮೇಡಮ್ ಅವರು 820 ಅಂತ ಹೇಳಿದ್ದಾರೆ. ಶಾಕುಂತಲ ದೇವಿ ನಮ್ಮ ಸ್ನೇಹ ಅಷ್ಟು ಫಾಸ್ಟ್ ಮಾಡಿದ್ದಾರೆ ಅಂದರೆ ಅವ್ರು ಶಾಕುಂತಲ ದೇವಿ ಅಂತ ಹೇಳಿ ಕರೆದು ಬಿಡ್ತೀನಿ ಅವ್ರು. ನಾನು ಹುಡುಗರಲ್ಲಿ ಯಾರಾದರೂ ಫಾಸ್ಟ್ ಮಾಡ್ತೀರಾ ಅಂದರೆ ನಿಮ್ಮನ್ನು ರಾಮಾನುಜನ್ ಅಂತ ಕರೆದು ಬಿಡ್ತೇನೆ. ರಾಮಾನುಜನ್ ಮೂವಿ ನೋಡಿದ್ದೀರಾ? ನೋಡಿಲ್ಲ? ಹಳೆ ಹುಡುಗರು ನೋಡಿದ್ದೀರಿ, ಹೊಸೊಬ್ರಿಗೆ ತೋರಿಸ್ತೀವಿ, ಅದನ್ನು ತೊಂದರೆ ಇಲ್ಲ. ಭಾಳ ದೊಡ್ಡ ಗಣಿತಜ್ಞ, ಭಾರತದ ಅತ್ಯಂತ ಮೇಧಾವಿ ವ್ಯಕ್ತಿ. ಆಯಿತು. ಸೊ ಇಲ್ಲೇನಾಗ್ತದೆ? ಇದು ಉತ್ತರ ನಮ್ಮ ಸ್ನೇಹ ಕೊಟ್ಟಿರೋ ಉತ್ತರ, ಸಾರಿ ಶಕುಂತಲ ದೇವಿಯವ್ರು ಕೊಟ್ಟಿರೋ ಉತ್ತರ. ನೋಡೋಣ ಸರಿ ಇದೆಯಾ ತಪ್ಪಿದೆಯಾ. ಭಾಗಾಕಾರ ಮಾಡೋಣ. 2 5 2 4 8 ಭಾಗಾಕಾರ 32 ಮಗ್ಗಿ ಬರುತ್ತಾ? ಬರಲ್ಲ. ಯಾವುದರಿಂದ ಅಂದಾಜು ಹಾಕೋಣ? 3ರಿಂದ ಅಂದಾಜು ಹಾಕೋಣ, ಸರಿನಾ? 3 ಒಂದು ಅಂಕಿ ಸಾಕಾಗುತ್ತಾ? 3ರಿಂದ ಭಾಗಾಕಾರ ಮಾಡೋಕ್ಕೆ ಒಂದು ಅಂಕಿ ಸಾಕಾಗುತ್ತಾ ಸಾಗರ್? 2 ಅಂಕಿ ತೊಗೊತೀನಿ. ಎಷ್ಟಾಯಿತು ಸಾಗರ್? ಸಾಕಾಗುತ್ತಾ? ಯಾವ ರೀತಿ ಅಂದಾಜು ಹಾಕ್ಬೋದು? 25ನ 3ರಿಂದ ಭಾಗಾಕಾರ ಮಾಡೋದಾದರೆ ಹೇಗೆ ಅಂದಾಜು ಹಾಕ್ತೀರಿ? 3 ಎಂಟ್ಲೆ ಆದರೆ 32 ಎಂಟ್ಲೆ ಬರುತ್ತಾ? ಅದು 32 ಎಂಟ್ಲೆ ಬರುತ್ತಾ? 32 ಎಂಟ್ಲೆ ಎಷ್ಟಾಗುತ್ತೆ ನೋಡಿರಿ. 8 2 16 ದಶಕ 1 8 3 24 1 25 ಬರುತ್ತಾ? 256 ಬಂತು. ಜಾಸ್ತಿ ಆಗುತ್ತಲ್ವಾ? ತಪ್ಪು ಮಾಡಿದ್ದೀರ ನಾವು. 7ನೇ ತಗೊಬೇಕಲ್ವ ನಾವು, 8ನೇ ತಗೊಳಕ್ಕೆ ಬರಲ್ಲ. ಏನು ಮಾಡಬೇಕು? 7ನೇ ತಗೊಬೇಕು. 7 2 14 4 ದಶಕ 1 7 3 21 1 22 ಕರೆಕ್ಟಾ? 32 7 ಎಷ್ಟಾಗುತ್ತೆ? 224. ಶೇಷ ಎಷ್ಟು ಬರುತ್ತೆ ಮಕ್ಕಳು ಇಲ್ಲಿ? ಇದು 4 ಆಗುತ್ತೆ. 12 12 4 ಹೋದರೆ 8, 4ರಲ್ಲಿ 2 ಹೋದರೆ 2, 2ರಲ್ಲಿ 2 ಹೋದರೆ 0 ಕರೆಕ್ಟಾ? ಇದನ್ನು ಅಳಿಸ್ಬಿಡ್ತೀನಿ, ಕಚ್ಚಾ ಕೆಲಸನ ಅಳಿಸ್ಬಿಡ್ತೀನಿ ನಾನು. 28 ಶೇಷ ಉಳಿತು. 78 ಬರ್ಬೋದು. 4 ಕೆಳಗೆ ಬರುತ್ತೆ ಕರೆಕ್ಟಾ? ಈಗ ಮತ್ತೆ 3ರ ಮಗ್ಗಿಯಿಂದ ನಾನು ಅಂದಾಜು ಹಾಕಿದ್ರೆ 28 ಇದೆ. 28ನ 3ರಿಂದ ಅಂದಾಜು ಹಾಕೋದಾದರೆ 3 8 3 9 27, 9ಕ್ಕೆ ಅಂದಾಜು ಹಾಕಿದ್ರೆ ಬರುತ್ತಾ? 32 ಇಂಟು 9, 9 2 18 8 ದಶಕ 1 9 3 27 1 28. ಜಾಸ್ತಿ ಆಯ್ತಲ್ವಾ? 8 ಎಷ್ಟು ಬಂದಿತ್ತು? 32 8 ನೆನಪಿಲ್ಲ? 8 2 16 ದಶಕ 1 8 3 24 1 25 256 ಬಂದಿತ್ತಲ್ವಾ? 32 8 256. ಶೇಷ ಏನು ಬರ್ತದೆ? 14ರಲ್ಲಿ 6 ಹೋದರೆ 8, 7ರಲ್ಲಿ 5 ಹೋದರೆ 2 0. ಇದನ್ನು ಕಚ್ಚಾ ಕೆಲಸ ತೆಗೆದು ಬಿಡ್ತೇನೆ. ಸೊ ಮತ್ತೊಂದು ಸಂಖ್ಯೆ ಇದೆ 8, ಅದನ್ನು ಕೆಳಗಿಳಿಸೋಣ. ಮಾಡಿದ್ವಲ್ಲ, ಈಗ ತಾನೇ ಮಾಡಿದ್ವಲ್ವಾ? 32 9 288 ನಾವು ಈಗ ತಾನೇ ಮಾಡಿದ್ವಿ. ಸೊ ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 789.
ವೆರಿ ಗುಡ್. ಸ್ವಲ್ಪ ಲೆಕ್ಕ ದೊಡ್ಡದಾಯ್ತು, ಲೆಕ್ಕ ಭಾಳ ದೊಡ್ಡದಾಯ್ತು ಅಷ್ಟೇ. ಅದು ಬಿಟ್ಟರೆ ಪದ್ಧತಿ ಅರ್ಥ ಆಗಿದೆಯಾ? ಗುಣ್ಯ ಇಂಟು ಗುಣಕ ಇಸ್ ಈಕ್ವಲ್ ಟು ಗುಣಲಬ್ಧ. ಒಂದು ಕೊಟ್ಟಿರ್ತಾರೆ, ಒಂದು ಕೊಟ್ಟಿರಲ್ಲ. ಕೊಡದೇ ಇರೋದನ್ನ ನಾವು ಇಂಗ್ಲೀಷ್ ಅಕ್ಷರ ಎಕ್ಸ್ ಅಂತ ಬರ್ಕೊಂಡ್ಬಿಡ್ತೀವಿ. ಅದನ್ನು ಒಂಟಿ ಮಾಡ್ತೀವಿ, ಸಿಂಚನ ಒಂಟಿ ಮಾಡಿಬಿಡ್ತೀವಿ. ಒಂಟಿ ಮಾಡಿಬಿಟ್ಟು ಅದ್ರ ಜೊತೆ ಇದ್ದಂತಹ ಸಂಖ್ಯೆನ ಏನು ಮಾಡ್ತೀವಿ? ಸಾಗರ್ ಕೆಳಗೆ ಕಳಿಸ್ತೀವಿ. ಕೆಳಗೆ ಕಳಿಸ್ಬಿಟ್ಟು ಭಾಗಾಕಾರ ಮಾಡಿಬಿಡ್ತೀವಿ. ಬಂದ ಭಾಗಲಬ್ಧವೇ ನಮಗೆ ಬೇಕಾದಂಥ ಉತ್ತರ. ಸರಿ ಪ್ರತೀಕ್, ಮುಂದೆ ಹೋಗೋಣ. ಜ್ಞಾನೇಶ್ ಅರ್ಥ ಆಯ್ತಪ್ಪ? ಪ್ರಶ್ನೆ ಆದರೂ ಹಾಕ್ಕೊಂಡಿನಪ್ಪ ನೀನು. ಭಾಗಾಕಾರದ್ದು ಹಾಕ್ಕೊಂಡಿದೆಯಲ್ವ, ನೀನು ಭಾಗಾಕಾರ ಸ್ವಂತ ಮಾಡಬೇಕು. ಭಾಗಾಕಾರ ಸ್ವಂತ ಮಾಡಬೇಕು ಎಲ್ಲಪ್ಪ. ಒಂದು ಗುಣಾಕಾರದಲ್ಲಿ ಗುಣ್ಯ 105 ಮತ್ತು ಗುಣಕ 28 ಆಗಿದ್ದರೆ ಗುಣಲಬ್ಧವನ್ನು ಕಂಡುಹಿಡೀರಿ. ಕರೆಕ್ಟಾಗಿ ಕೇಳಿಸ್ಕೊಡ್ರಿ, ಭಾಳ ಈಸಿ ಇದೆ ಇದು. ಗುಣ್ಯ ಇಂಟು ಗುಣಕ ಇಸ್ ಈಕ್ವಲ್ ಟು ಗುಣ ಲಬ್ಧ. ಗುಣ್ಯ ಎಷ್ಟಿದೆ ಅಂತೆ? 105. ಗುಣಕ ಎಷ್ಟಿದೆ ಅಂತೆ? 28. ಗುಣಲಬ್ಧ ಕಂಡುಹಿಡೀರಿ ಅಂದರೆ ಏನು ಮಾಡಬೇಕು? ಇದನ್ನು ಗುಣಿಸ್ಬೇಕು. ಮತ್ತು ಯಾರಾದರೂ ಭಾಗಾಕಾರ ಮಾಡ್ತಾ ಕುಂತೀರಿ, ಆಯಿತಾ? ಮತ್ತು ಯಾರಾದರೂ ಭಾಗಾಕಾರ ಮಾಡ್ತಂತ ಕುಂತೀರಿ. 28 5 140, ದಶಕ 1, 28 1 28 1 29. ಇಷ್ಟೇ ಆನ್ಸರ್. ಹೆಂಗೆ ಮಾಡಿದೆ ಅಂತನಾ? ಹಾಂ, ಗುಣಾಕಾರ ಮಾಡಿದ್ನಲ್ಲಮ್ಮ. 28 ಮಗಿ ಬರೋಲ್ಲ. ಮತ್ತು 28 5 140, ಕರೆಕ್ಟಾ? 140ಕ್ಕೆ 0, ದಶಕ 140ಕ್ಕೆ 0, ದಶಕ 14, ಕರೆಕ್ಟಾ? 28 0 0 ಪ್ಲಸ್ 14, 14ಕ್ಕೆ 4, ದಶಕ ಮತ್ತೆ 1, 28 1 28 ಪ್ಲಸ್ 1. ಇಲ್ಲಿ ಭಾಗಾಕಾರ ಇದೆಯಾ? ಗುಣ್ಯ ಇಂಟು ಗುಣಕ ಇಸ್ ಈಕ್ವಲ್ ಟು ಗುಣಲಬ್ಧ. ಇವೆರಡನ್ನು ಗುಣಿಸಿದ್ರೆ ತಾನೇ ಉತ್ತರ ಬರೋದು. ಈಗ ಗುಣಲಬ್ಧಕ್ಕೆ ಏನಂತ ಹಾಕೋಣಮ್ಮ? ಎಕ್ಸ್ ಅಂತ ಹಾಕೋಣ, ಹೌದಾ? ಎಕ್ಸ್ ಬಂತಲ್ಲ, ಇದನ್ನ ಎರಡನ್ನು ಗುಣಿಸ್ಬೋದಲ್ಲ ನಾವು. ಎಕ್ಸ್ ಆಲ್ರೆಡಿ ಒಂಟಿ ಇದೆಯಲ್ಲ, ಎಕ್ಸ್ ಆಲ್ರೆಡಿ ಒಂಟಿ ಇದೆಯಲ್ಲ. ಒಂಟಿರೋ ಎಕ್ಸ್ನ ಮಾತ್ರ ಏನಾರು ಮಾಡ್ತೀರಾ? ಈ ಕಡೆ ಒಂದು ಲೆಕ್ಕ ಬಂದಿದೆ ನಮಗೆ. ಎಲ್ಲ ಟೈಮು ನಮಗೆ ಭಾಗಾಕಾರ ಬರಲ್ಲಮ್ಮ ಭೈರವಿ. ಗುಣ್ಯ ಇಂಟು ಗುಣಕ, ಅದು ಗುಣಾಕಾರ ಲೆಕ್ಕ. ಅದರಲ್ಲಿ ಎರಡರಲ್ಲಿ ಒಂದು ಗೊತ್ತಿಲ್ಲ ಅಂದರೆ ಭಾಗಾಕಾರ ಲೆಕ್ಕ ಶುರು ಆಗ್ಬಿಡುತ್ತೆ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗೋಣ, ಬನ್ನಿ ಮಾಡೋಣ. ಒಂದು ಗುಣಾಕಾರ ಪ್ರಶ್ನೆಯಲ್ಲಿ ಗುಣಲಬ್ಧ 1,87,656 ಮತ್ತು ಗುಣಕ 42 ಆಗಿದೆ. ಹಾಗಾದರೆ ಗುಣ್ಯವನ್ನು ಕಂಡುಹಿಡಿಯಿರಿ. ಇದು ನೀನು ಕೇಳಿದ ಪ್ರಶ್ನೆ. ಬಾಣಮ್ಮ ಮಾಡೋಣ. ಗುಣ್ಯ ಇಂಟು ಗುಣಕ ಇಸ್ ಈಕ್ವಲ್ ಟು ಗುಣಲಬ್ಧ. ಗುಣಲಬ್ಧ ಕರೆಕ್ಟ್. ಗುಣ್ಯ ಎಷ್ಟಿದೆ ಹೇಳಮ್ಮ ನೀನು? ಗುಣ್ಯ ಎಷ್ಟಿದೆ ಹಾಲೇಶ್? ಗುಣ್ಯ ಎಷ್ಟಿದೆ ಇಲ್ಲಿ? ಹಾಂ, ಗುಣ್ಯ ಕಂಡುಹಿಡಿಬೇಕು ನಾವು. ಎಕ್ಸ್. ಗುಣಕ ಎಷ್ಟಿದೆ? 42. ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ? 1,87,656. ಇದು ನಮ್ಮ ಗುಣಲಬ್ಧ. ಎಕ್ಸ್ ಒಂಟಿ ಮಾಡ್ಕೊಬೇಕು ನಾವು. ಆ ಕಡೆ ಯಾರಿದ್ದಾರೆ? ಎಕ್ಸ್ನ ನಾವು ಒಂಟಿ ಮಾಡ್ಬೇಕು ಮಕ್ಕಳೇ. ಆ ಕಡೆ ಯಾರಿದ್ದಾರೆ? 1,87,656. ಭಾಗಾಕಾರ 42. ಭಾಗಾಕಾರ 42. 42ರಿಂದ ಭಾಗಿಸ್ಬೇಕು ನಾವು. ಎಸ್, ಎಕ್ಸ್ನ ಬೆಲೆ ಕಂಡುಹಿಡಿಯೋಣ. 1,87,656 ಭಾಗಾಕಾರ 42. 42 ಮಗ್ಗಿ ಬರಲ್ಲ. 42 4 ಮಗ್ಗಿಂದ ಶುರು ಮಾಡ್ಬೋದು. ಏನಂದಪ್ಪ? ಹಾಂ, 4 ಮಗ್ಗಿಂದ. 4 ಎಷ್ಟಲೆ? 4 ಸಮರ್ಥ. 4 4 ಕರೆಕ್ಟ್. 4 4 ಅಂದ್ರೆ 42 4 ಅಂದಾಜ ಕಾಣ. ಇಲ್ಲಿ ಕಚ್ಚಾ ಕೆಲಸ ಮಾಡ್ತೀನಿ ನೋಡ್ರಿ. 42 4 ಬರುತ್ತಾ? 4 2 8 4 4 16 ಬರುತ್ತಾ? ಬರುತ್ತಾ? ಬರುತ್ತೆ. 42 4 168. ಶೇಷ ಏನು ಬರುತ್ತೆ ಮಕ್ಕಳು ಇಲ್ಲಿ? 7 16 17ರಲ್ಲಿ 8 ಹೋದರೆ 9, 7ರಲ್ಲಿ 6 ಹೋದರೆ 1, 1ರಲ್ಲಿ 1 ಹೋದರೆ 0. ಸರಿನಾ? ಸೊ 6 ಕೆಳಗೆ ಬರುತ್ತೆ. ಕರೆಕ್ಟಾ ಮಕ್ಕಳೇ?
ಸೊ 196 ಆಯಿತು. ಮತ್ತೆ 4ರಿಂದ ಅಂದಾಜು ಹಾಕಿದ್ರೆ ಮತ್ತೆ ನಾಲ್ಕಲೇ ನಾವು ಆಲ್ರೆಡಿ ಮಾಡಿದ್ದೀವಿ, 168 ಬರುತ್ತೆ. 168 ಇಲ್ಲೂ ಸಹ ನಮಗೆ ಕೆಲಸಕ್ಕೆ ಬರುತ್ತೆ. ಮತ್ತೊಂದು ಸರಿ 4 168. ಶೇಷ ಏನು ಬರುತ್ತೆ ಮಕ್ಕಳು ಇಲ್ಲಿ? ಮತ್ತೆ 16ರಲ್ಲಿ 8 ಹೋದರೆ 8, 8ರಲ್ಲಿ 6 ಹೋದರೆ 2, 5 ಕೆಳಗೆ ಬರುತ್ತೆ. ಈಗ ಬೇರೆದಾಗುತ್ತಲ್ಲ, ಏನಾಗ್ತದೆ? 4 6 42 6 12 24 25 42 6 252. ಶೇಷ ಹಾಂ 8ರಲ್ಲಿ 5 ಹೋದರೆ 3 0. ಇಲ್ಲಿ 6 ಕೆಳಗೆ ಬಂತಂದರೆ 336 ಆಗುತ್ತದು. 336. 4 8 ಈಗ ಬರುತ್ತೆ. 4 8 8 16 ದಶಕ 1 8 4 32 1 33. ಈಗ ಕರೆಕ್ಟ್ ಆಗುತ್ತೆ. 42 8 336. ಶೇಷ 0. ಓಕೆ, ನನ್ನಿಂದ ತಪ್ಪಾಗಿತ್ತಪ್ಪ, ಆದರೆ ನೀವು ತಪ್ಪು ಮಾಡಿದ್ರಿ ನನ್ನ ಜೊತೆಗೆ. ಕೆಲವು ಮಕ್ಕಳು ಮಾತ್ರ ಅದನ್ನು ಐಡೆಂಟಿಫೈ ಮಾಡಿ ಹೇಳಿದ್ರು. ಕರೆಕ್ಟ್ ಇದೆಯಾ ಕಲೇಶ್? ಕರೆಕ್ಟ್ ಇದೆಯಾ? ಮುಂದಿನ ಲೆಕ್ಕ ದೊಡ್ಡ ಲೆಕ್ಕ ಬೇಡಪ್ಪ, ಭಾಳ ದೊಡ್ಡ. ಇದನ್ನು ತಗೊಳ್ಳೋಣ. ಒಂದು ಗುಣಾಕಾರದಲ್ಲಿ ಗುಣ್ಯ 35 ಮತ್ತು ಗುಣಲಬ್ಧ 15,960 ಆಗಿದ್ದರೆ ಗುಣಕವನ್ನು ಕಂಡುಹಿಡಿಯಿರಿ. ಸುಲಭ, ಸೇಮ್ ಲೆಕ್ಕ. ಗುಣ್ಯ ಇಂಟು ಗುಣಕ ಬರೀರಿ. ಗುಣಕ ಇಸ್ ಈಕ್ವಲ್ ಟು ಗುಣಲಬ್ಧ. ಗುಣ್ಯ ಎಷ್ಟಿದೆ ಮಕ್ಕಳೇ? 35. ಗುಣಕ ಎಕ್ಸ್, ಗುಣಲಬ್ಧ 15,960. ಈಸಿ. ಎಕ್ಸ್ನ ಒಂಟಿ ಮಾಡ್ತೀವಿ. ಎಕ್ಸ್ನ ಒಂಟಿ ಮಾಡಿದ್ರೆ ಏನಾಗುತ್ತೆ? ವೆರಿ ಗುಡ್. 35 ಕೆಳಗೆ ಹೋಗ್ಬಿಡುತ್ತೆ. 35 ಕೆಳಗೆ ಹೋಯ್ತಂದ್ರೆ ಏನಾಗುತ್ತಮ್ಮ? ನೆಕ್ಸ್ಟು ಭಾಗಾಕಾರ ಮಾಡಬೇಕು. ಕರೆಕ್ಟ್, ಭಾಗಾಕಾರ ಮಾಡಬೇಕು. ಮಾಡೋಣ. 15,960 ಭಾಗಾಕಾರ 35. ಯಾವ ಮಗ್ಗಿಯಿಂದ? 3 ಮಗ್ಗಿಯಿಂದ. 3 ಎಷ್ಟಲೇ? 3 5ಲೇ. ಆದರೆ ಅಲ್ಲಿರೋದೇನೋ 35. 35 5ಲೇ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ. 35 4ಲೇ ತಗೊಬೇಕು. 35 4ಲೇ ತಗೊಂಡ್ರೆ 140 ಬರುತ್ತೆ. 35 4ಲೇ ತಗೊಂಡ್ರೆ 140 ಬರುತ್ತೆ. ಹೌದಾ? ಚೆಕ್ ಮಾಡೋಣ. 35 5ಲೇ ಅಂತ ಕೆಲವರು ಅಂದಾಜು ಹಾಕ್ಬೋದು. ಅದನ್ನು ಕಚ್ಚಾ ಕೆಲಸ ಇಲ್ಲಿ ಮಾಡ್ತೀನಿ ನೋಡಿರಿ. 35 5ಲೇ ಏನಾಗುತ್ತೆ ನೋಡಿರಿ. 5 5 25 5, 5 3 15 5, 15 2 17 ಜಾಸ್ತಿ ಆಗುತ್ತಲ್ವ? ಸೊ 35 4ಲೇ ಮಾಡಿಬಿಡೋಣ. ಸರಿನಾ? 4 5 20 0 ದಶಕ 2, 4 3 12 2 14. ಕರೆಕ್ಟ್ ಆಗುತ್ತಲ್ವ ಇದು? ವೆರಿ ಗುಡ್. 35 4ಲೇ 140. ಶೇಷ 19. 6 ಕೆಳಗೆ ಬರುತ್ತೆ. ಈಗ ತಾನೇ ನೋಡಿದ್ವಿ 35 5ಲೇ 175 ಬರ್ತಿತ್ತು. 35 5ಲೇ 175 ಬರ್ತಿತ್ತು. 35 6ಲೇ ಏನು ಬರ್ಬೋದು? 35 6ಲೇ ಏನು ಬರ್ಬೋದು? ಚೆಕ್ ಮಾಡೋಣ. 35 6ಲೇ 6 5ಲೇ 30, 6 3 18 3 21. 210 ಜಾಸ್ತಿ ಆಗುತ್ತಲ್ವ? ಅದಕ್ಕೆ ನಾವೇನು ಮಾಡೋಣ? 35 5ಲೇ 35 5ಲೇ ಅವಾಗಲೇ ಏನು ಬಂದಿತ್ತು ಮಕ್ಕಳೇ? ಕರೆಕ್ಟಾ? 35 5ಲೇ 175. ಶೇಷ ಏನು ಬರುತ್ತೆ ಮಕ್ಕಳೇ? 0 ಕೆಳಗೆ ಬರುತ್ತೆ. ಇಲ್ಲಿ 0 ಕೆಳಗೆ ಬರುತ್ತೆ. 3 7ಲೇ ಅಂತ ಬರುತ್ತಲ್ಲ ಮನಸ್ಸಿಗೆ. 35 6ಲೇ ಅವಾಗಲೇ ಮಾಡಿದ್ವಲ್ವ ನಾವು. 210 ಬಂದಿತ್ತು. 35 6ಲೇ 210. ಶೇಷ ಏನು ಬರುತ್ತೆ ಮಕ್ಕಳೇ? 0. ಕ್ಲಿಯರ್? ಸೊ ಉತ್ತರ ಏನು ಬಂತು ಮಕ್ಕಳೇ? 456. ಓಕೆ, ಗುಡ್. ಭಾಳ ಜನ ಮೈನಸ್ ಹಾಕೋದಿಲ್ಲ. ಈ ಮೈನಸ್ಗಳನ್ನು ಹಾಕೋದಿಲ್ಲ ನೀವು, ಹಾಗೇ ಬರ್ಕೊತ ಹೋಗ್ತಿರ್ತೀರಿ. ಮೈನಸ್ ಹಾಕಬೇಕು. ಮುಂದಿನ ಪ್ರಶ್ನೆ.
ಇಲ್ಲಿ ಬಿನ ಬೆಲೆ ಕಂಡುಹಿಡಿಬೇಕು ನಾವು. ಇಂಗ್ಲೀಷ್ ಅಕ್ಷರ ಬಿ. ಎರಡ ಎ 1 ಬಿ 2 ಆನ್ಸರ್ ಮುಗೀತು. ಓಕೆ, ಬಿ ಈಸ್ ಈಕ್ವಲ್ ಟು 2. ಹಾಂ, ಮುಗೀತು. ಆ ರೀತಿ ಅಲ್ಲಮ್ಮ, ಆ ರೀತಿ ಅಲ್ಲ. ಒಂದು ವಿಷಯ ಹೇಳ್ತೀನಿ ಕೇಳಿ ಮಕ್ಕಳೇ. ಒಂದು ವೇಳೆ ಹಲೋ, ನಿದ್ದೆ ಬರ್ತಿದೆಯಾ? ಇಲ್ಲ, ಓನ್ಲಿ 20 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಹೊತ್ತು ತಗೊಳಲ್ಲ. 20 ನಿಮಿಷ. 23 ಬಿ ಅಂತ ಇದೆ. ಇದುವರೆಗೂ ನಂಬರ್ ಬೇರೆ ಇರ್ತಿತ್ತು, ಇಂಗ್ಲೀಷ್ ಅಕ್ಷರ ಬೇರೆ ಇರ್ತಿತ್ತು. ಸಾಗರ್ ಪಾಟೀಲ್, ನಂಬರ್ ಬೇರೆ ಇರ್ತಿತ್ತು, ಇಂಗ್ಲೀಷ್ ಅಕ್ಷರ ಬೇರೆ ಇರ್ತಿತ್ತು. ಈಗ ನೋಡಿದ್ರೆ ನಂಬರು ಇಂಗ್ಲೀಷ್ ಅಕ್ಷರ 2 ಜೋಡಿ ಹೊಂಟಾವು. ಹೇಗೆ? ಯಾಕಂದರೆ ಅವ್ರ ಫ್ರೆಂಡ್ಸ್ ಆಗ್ಬಿಟ್ಟಿದಾರೆ. ಇಲ್ಲಿ ಇವರು ಜೋಡಿ ಇದ್ದರೂ ಸಹ ಅಲ್ಲಿ ಮಧ್ಯದಲ್ಲಿ ಒಂದು ಇಂಟು ಇರುತ್ತೆ. ನೆನಪಿರಲಿ ಇದು. ಅವರು ಜೋಡಿ ಇದ್ದಾರಂದ್ರೂ ಸಹ ಮಧ್ಯದಲ್ಲಿ ಏನಿರುತ್ತೆ ಮಕ್ಕಳೇ? ಗುಣಾಕಾರ ಚಿಹ್ನೆ ಇದೆ, ಆದರೆ ನಾವು ಬರೆಯೋದಿಲ್ಲ. ನಾವು ಮುಂಚೆ ಹೇಳ್ತಿದ್ವಿ ಗೊತ್ತಾ, 4 - 2 = 2 ಅಂತ ಲೆಕ್ಕ ಇತ್ತಪ್ಪ. 4ರ ಮುಂದೆ ಪ್ಲಸ್ ಇದ್ದರೂ ನಾವು ಬರೆಯೋದಿಲ್ಲ ಅಂತ ಹೇಳಿದ್ವಿ ನಾವು ರೂಢಿಯಲ್ಲಿ. ಅಲ್ಲಿ ಒಂದು ಸಂಖ್ಯೆ ಮತ್ತು ಒಂದು ಇಂಗ್ಲೀಷ್ ಅಕ್ಷರ ಈ ಥರ ಬಂತಪ್ಪ ಜೊತೆಗೆ. ಮಧ್ಯದಲ್ಲಿ ಯಾವಾಗಲೂ ಏನಿರುತ್ತೆ? ನೆನಪಿರುತ್ತಾನೆ ಬಂತು. ಮಧ್ಯದಲ್ಲಿ ಯಾವಾಗಲೂ ಏನಿರುತ್ತಪ್ಪ? ಗುಣಾಕಾರ ಯಾವಾಗಲೂ ಇರುತ್ತೆ ಮಧ್ಯ. ಸೊ ಇದನ್ನು ಈ ರೀತಿಯೂ ಬರಿಬೋದಾ ನಾನು? 23 × B - 76 = 16 ಬರಿಬೋದಾ? ಹಾಂ, ಈಗ ನಾನು ಇದನ್ನು ಒಂಟಿ ಮಾಡಬೇಕು. ಬಿನ ಒಂಟಿ ಮಾಡಬೇಕು. ಆದರೆ ಇವು ಜೊತೆಗದಾವ. ಇವನು ಹಂಗೆ ಜೊತೆಗೆ ಇಡ್ತಾನೆ. ಫಸ್ಟ್ ಯಾರನ್ನು ಕಳಿಸ್ಬೋದು ನಾನು? ಫಸ್ಟ್ 76 ಬೇರೆ ಇದೆಯಲ್ವಾ ದೂರ, ಅದನ್ನು ಆ ಕಡೆ ಕಳಿಸ್ತೀನಿ. ಆದರೆ ಇಲ್ಲೇನಿದೆ? ಹಾಂ, ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಈಗ ಕೆಲವ್ರು ಅಂತಾರೆ ಏನಂತ, ಸರ್ ಅದು ಕೆಳಗೆ ಹೋಗ್ಬಿಡುತ್ತಲ್ವಾ? ಕೆಳಗೆ ಹೋಗ್ಬೇಕಲ್ವಾ ಸರ್? ಇಲ್ಲಿರೋದು ಇಂಟು, ಅಲ್ಲಿಗೇನಿದೆ? ಮೈನಸ್ ಇದೆ. ಮೈನಸ್ ಇದ್ರೆ ಏನಾಗುತ್ತೆ? ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ. 16 + 76 ಆಗುತ್ತೆ. ಒಪ್ತೀರಾ ಇಲ್ವಾ? ವೆರಿ ಗುಡ್. ಸೊ ಇಲ್ಲಿ 23 ಬಿ ಇತ್ತಲ್ಲ ಮಕ್ಕಳೇ, 23 ಬಿ ಅಂದ್ರೆ ಏನು? 23 × ಬಿ ಇದ್ದಂಗೆ, ಹೌದಾ? 23 ಬಿ ಅಂದ್ರೆ ಏನು? 23 × ಬಿ ಇದ್ದಂತೆ = 16 + 76 ಇದೆ. ಏನಾಗುತ್ತದು? 16 + 76 ಸುಭಾಷ್. 6 + 6 ಎಷ್ಟಪ್ಪ? 12 × 2 = 1. 1 + 1 2. 2 + 7 9. 92 ಕರೆಕ್ಟಾ? ಸೊ 92 ಬಂತೀನಿ. ಈಗ ನಾನಿನ್ನು ಬಿ ಕಂಡುಹಿಡಿದಿಲ್ಲ. ಬಿ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಒಂಟಿ ಮಾಡ್ಕೊಬೇಕಂದ್ರೆ 23ನ ಕೆಳಗೆ ಕಳಿಸ್ಬೇಕು. ಎಸ್ ಆರ್ ನೋ? ಸೊ ಬಿನ ಒಂಟಿ ಮಾಡ್ಕೊಳ್ಳೋಣ. ಬಿ = 92/23. ಏನು ಮಾಡ್ಬೇಕೀಗ? ಯಾವರನ್ನ? 92ನ್ನ 23ರಿಂದ ಭಾಗಿಸ್ಬೇಕು. ಕರೆಕ್ಟಾ? 23 4 92, ಶೇಷ 0. ಭಾಗಲಬ್ಧ ಏನು ಬಂತು? ಬಿ = 4. ಕ್ಲಿಯರ್? ಅರ್ಥ ಆಯ್ತಾ ಹೇಗೆ ಮಾಡೋದು? ಇನ್ನೊಂದು ಲೆಕ್ಕ ಮಾಡೋಣ. ಬರೆದ್ರಾ? ಅರ್ಥ ಆಗಿಲ್ಲ ಅಂದರೆ ಚಿಂತೆ ಇಲ್ಲ, ಮತ್ತೊಂದು 2 ಲೆಕ್ಕ ಮಾಡೋಣ. ಸ್ನೇಹ, ಚಿಂತೆ ಮಾಡಬೇಡ, ಇನ್ನೂ ಭಾಳ ಲೆಕ್ಕಗಳಿದ್ದಾವೆ, ಅರ್ಥ ಆಗುತ್ತೆ. ಇವತ್ತೇ ಅರ್ಥ ಮಾಡಿಸ್ತೀನಿ, ಆಯಿತಾ? ಇಲ್ಲೊಂದು ಲೆಕ್ಕ ಇದೆ, ಸರಿನಾ? ಇಲ್ಲೊಂದು ಲೆಕ್ಕ ಇದೆ. ಇಂಗ್ಲೀಷ್ ಅಕ್ಷರನ ಒಂಟಿ ಮಾಡ್ಕೊಬೇಕು ನಾವು, ಹೌದಲ್ವಾ? ಆಯಿತು, ಇವ್ರನ್ನ ಒಂಟಿ ಮಾಡ್ಕೊಳ್ಳೋಣ. ಜೊತೆಗೆ ಅದರ ಇವ್ರು ಜೋಡಿ ಅದರ, ಹಿಂಗೆ ಇರಲಿ ಇವ್ರು ಹಿಂಗೆ ಇರಲಿ. ಆದರೆ ಇವ್ರು ಹಿಂಗೆ ಅದರ ಅಂದ್ರೆ ಅರ್ಥ ಏನು? ಒಂದು ನಂಬರ್ ಇದೆ, ಒಂದು ಇಂಗ್ಲೀಷ್ ಅಕ್ಷರ ಇದೆ, ಮಧ್ಯದಲ್ಲಿ ಏನು ಇರ್ತತಿ? 16 × A ಇದ್ದಂಗೆ ತಾನೆ ಇದು, ಹೌದಲ್ವಾ? + 69 = 517. ಇವ್ರು ಅದಾರ. ಇವ್ರನ್ನ ನಾನು ಇಲ್ಲೇ ಇಡ್ತೀನಿ ಸೈಡಿಗೆ. ಫಸ್ಟ್ ಆ ಕಡೆ ಯಾರನ್ನು ಕಳಿಸ್ಬೇಕು ನಾನು? 69 ಆ ಕಡೆ ಕಳಿಸ್ತೀನಿ. ಇವ್ರಿಗೆ ಏನೈತಿ ಇಲ್ಲಿ? ಅವ್ರ ಆ ಕಡೆ ಹೋದ್ರೆ ಏನಾಗ್ತಾರೆ? 517 - 69 ಆಗ್ತಾರೆ. ಕರೆಕ್ಟಾ? ಅದನ್ನು ಮಾಡಲ ಇಲ್ಲಿ. 517 - 69 ಏನಾಗ್ತದೆ? 17ರಲ್ಲಿ 9 ಹೋದರೆ 8, 0ಲ್ಲಿ 6 ಹೋಗಲ್ಲ, 10ರಲ್ಲಿ 6 ಹೋದರೆ 4, 4ಕ್ಕೆ 4. ಇದು ಉತ್ತರ ಬಂತಾ? ಏನೋ ಈ ಲೆಕ್ಕ ಮಾಡಿದ್ದಕ್ಕೆ
ಎಷ್ಟು ಬಂತು ಉತ್ತರ? 448 ಉತ್ತರ ಬಂತಮ್ಮ. ಆದರೆ ಇಲ್ಲಿ ಇನ್ನೂ ಏನಿದೆ? 16 ಇಂಟು ಎ ಇದೆ, ಕರೆಕ್ಟಾ? ಆದರೆ ನಾವಿನ್ನೂ ಎ ಒಂಟಿ ಮಾಡಿದ್ದೀವ? ಮಾಡಿಲ್ಲ. ಎ ಒಂಟಿ ಇವಾಗ ಮಾಡೋಣ. ಎ ಒಂಟಿ ಆದರೆ ಏನಾಕತ್ತೆ? ಆ ಕಡೆ 448 ಐತೆ. ಇದಕ್ಕೆ ಹಿಂಗೆ ಕಳಿಸ್ತೀವ ಇಲ್ಲ ಕೆಳಗೆ ಕಳಿಸ್ತೀವ? ಗುಣಾಕಾರ ಇದ್ರೆ ಏನಾಗುತ್ತದು? ಕೆಳಗೆ ಹೋಗುತ್ತೆ 16. ಸರಿ ಸರಿ. ಈಗ ಲೆಕ್ಕ ಮಾಡೋಣ. ಈಗೇನು ಬಂತು? ಈಗ ಭಾಗಾಕಾರ ಬಂತು. ಈಗ ಭಾಗಾಕಾರ ಮಾಡೋಕ್ಕೆ ಬರುತ್ತಲ್ವಾ? 448 ಭಾಗಾಕಾರ 16 ಏನಾಗುತ್ತೆ? 16 2 32, ಶೇಷ 12. 8 ಕೆಳಗೆ ಬರುತ್ತೆ. 16 8 128, ಶೇಷ ಎ ಇಸ್ ಈಕ್ವಲ್ ಟು 28. ಅರ್ಥ ಆಗಲಿಲ್ವಾ? ಆಯ್ತಾ? ಈಗ ಇನ್ನೂ ಅರ್ಥ ಆಗಿಲ್ಲ ಅಂದರೂ ತೊಂದರೆ ಇಲ್ಲ, ಇನ್ನೂ ಭಾಳಷ್ಟು ಲೆಕ್ಕಗಳಿದ್ದಾವೆ. ಸರಿ ಭೈರವಿ, ಸಮರ್ಥ, ಅಜಯ್ ಬರ್ದ್ರೆ ಇದನ್ನು? ಯಾರು ಬರ್ದಿಲ್ಲ ಬರ್ಕೊಡ್ರಿ. ಮೊದಲು ಬೇರೆ ಸಪ್ರೇಟ್ ಆಗಿರುವ ಅಂಕಿಯನ್ನು ನಾವು ಆ ಬದಿ ಕಳಿಸ್ಬೇಕು. ಜೊತೆಗಿರುವ ಅಂಕಿ ನಡುವೆ ಏನಿರುತ್ತೆ? ಯಾವಾಗಲೂ ಇಂಟು ಇರುತ್ತೆ. ಇಂಟು ಇದ್ದಾಗ ಕೆಳಗೆ ಕಳಿಸ್ಬೇಕು. ಪ್ರತಿ ಸರಿ ಕಳಿಸ್ದಾಗ ಒಂದೊಂದು ಲೆಕ್ಕ ಬರುತ್ತೆ. ಆ ಲೆಕ್ಕನೆಲ್ಲ ಮಾಡ್ತಾ ಹೋಗ್ಬಿಟ್ರೆ ಉತ್ತರ ಬರುತ್ತೆ. ಹೌದಾ ಶ್ರೇಯಾ? ಮುಂದಿನ ಪ್ರಶ್ನೆ. ಚಲೋ. ಓ ಸಾರಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಈ ಲೆಕ್ಕ ಮಾಡೋಣ. 7C ಅಂದರೆ 7 ಇಂಟು ಸಿ, ಕರೆಕ್ಟಾ? ಪ್ಲಸ್ 70 ಈಸ್ ಈಕ್ವಲ್ ಟು 77, ರೈಟ್? ಸೊ 7C ಇಲ್ಲೇ ಇರುತ್ತೆ. ಫಸ್ಟ್ ಯಾರನ್ನು ಕಳಿಸ್ತೀವಿ? ಪ್ಲಸ್ 70 ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 77, ಕರೆಕ್ಟಾ ಮಕ್ಕಳೇ? 7C ಇಲ್ಲೇ ಇರುತ್ತೆ. 77ರಲ್ಲಿ 70 ಹೋದರೆ 7. ಎಸ್ ಅವ್ರ ನೋ? ಸಿ ಒಂಟಿ ಮಾಡ್ಬೇಕಂದ್ರೆ 7ರ ಕೆಳಗೆ 7 ಹೋಗುತ್ತೆ. ಈ 7 ಸಹ ಕೆಳಗೆ ಹೋಗುತ್ತೆ. 7 ಡಿವೈಡೆಡ್ ಬೈ 7 ಎಷ್ಟಾಗುತ್ತೆ? ಸಿ ಬೆಲೆ ಎಷ್ಟು ಬಂತು? ಕರೆಕ್ಟಾ? ಅರ್ಥ ಆಯ್ತಾ? ಪೃಥ್ವಿ ಪ್ರಾಬ್ಲಮ್ ಇದೆಯಾ? ಮದನ್ ಗುಡ್. ಶ್ರೇಯಾ ಏನು ಬೇಕಮ್ಮ? ಮುಂದಿನ ಪ್ರಶ್ನೆ. ಚಲೋ ಟ್ರೈ ಮಾಡಿರಿ. ಡಿ ಬೆಲೆ ನೀವೇ ಹೇಳಬೇಕು. ಡಿನ ಬೆಲೆ ನೀವೇ ಹೇಳ್ಬೇಕು ಮಕ್ಕಳೇ. ನೋಡೋಣ ಯಾರು ಹೇಳ್ತೀರಿ? ಬಂತ್ರ 8? ನಾನು ಇಲ್ಲಿ ಮೇಲೆ ಬರೀತಿದ್ದೀನಿ. ಡಿ ಇಸ್ ಈಕ್ವಲ್ ಟು 8. ನೋಡೋಣ ಉತ್ತರ ಕರೆಕ್ಟ್ ಇದೆಯಾ ಇಲ್ಲ ಅಂತ. ನೋಡಿ 10 ಡಿ ಇದ್ದರೆ ಇಲ್ಲಿ ಏನಿರುತ್ತೆ ಯಾವಾಗಲೂ? ಇಂಟು ಡಿ ಮೈನಸ್ 42 ಈಸ್ ಈಕ್ವಲ್ ಟು 38, ಕರೆಕ್ಟಾ ಮಕ್ಕಳೇ? 10 ಡಿ ಇಲ್ಲೇ ಇರಲಿ. ಮೈನಸ್ 42 ಆ ಕಡೆ ಕಳಿಸಿದ್ರೆ ಏನಾಗ್ತದೆ? 38 ಪ್ಲಸ್ 42, ಕರೆಕ್ಟಾ? 10 ಡಿ ಅಥವಾ 10 ಇಂಟು ಡಿ ಇಸ್ ಈಕ್ವಲ್ ಟು 38ಕ್ಕೆ 42 ಸೇರಿಸಿದ್ರೆ 80 ಆಗುತ್ತೆ. ಹೌದಲ್ವಾ? ಕಷ್ಟ ಆದರೆ ಇಲ್ಲಿ ಸೈಡಿಗೆ ಮಾಡ್ಕೊಳ್ಳಿ. ಕಚ್ಚಾ ಕೆಲಸ ಮಾಡಿ 38ಕ್ಕೆ 42 ಸೇರಿಸ್ರಿ. 8 2 10 0 ದಶಕ 1 1 3 4 4 8 80 ಬಂತು. ಡಿನ ಒಂಟಿ ಮಾಡಬೇಕು. 80 ಕೆಳಗೆ ಯಾರು ಹೋಗ್ತಾರೆ? ಇಂಟು ಇರೋದಕ್ಕೆ ಏನಾಗುತ್ತೆ? 10 ಕೆಳಗೆ ಹೋಗುತ್ತೆ. 1 0 1 0. ಡಿ ಇಸ್ ಈಕ್ವಲ್ ಟು 8. ಕರೆಕ್ಟ್ ಇದೆಯಾ? ಇಲ್ಲ ಇದನ್ನು ಈ ರೀತಿಯೂ ಮಾಡ್ಬೋದು. 80 ಡಿವೈಡೆಡ್ ಬೈ 10, 10 8 80 ಶೇಷ 0. ಡನ್. ಬರ್ತಾ ಇದೆಯಾ ಉತ್ತರ? ಭೈರವಿ ಕಷ್ಟ ಆಗ್ತಿದೆಯಾ? ಮುಂದಿನ ಪ್ರಶ್ನೆ. ಯಾರದು? ಕಲೇಶಿ, ನೀನು ಮೊದಲು ಕರೆಂಟ್ ತೆಗಿತೀಯ.
ಈಗ ನಮಗೆ ಲೆಕ್ಕನೂ ತೆಗಿತಿದೆಯಾ. ನೆಕ್ಸ್ಟ್ ಈ ಲೆಕ್ಕ ಮಾಡಿ, ಪ್ರತೀಕ್ ಮಾಡಿರಿ. ಪ್ಲಸ್ ಮೈನಸ್ ಇರೋವನ್ನ ಆ ಕಡೆ ಕಳಿಸ್ರಿ ಮೊದಲು, ಆಮೇಲೆ ಗುಣಾಕಾರ ಇದ್ದದ್ದನ್ನು ಭಾಗಾಕಾರ ಮಾಡ್ಕೊಳ್ಳಿ. ಹಲೇಶ್ 22 ಅಂದರೆ 22 ಇಂಟು ಇದ್ದಂಗೆ ಪ್ಲಸ್ಸಿಗೆ ಪ್ಲಸ್ 34 ಅಲ್ಲ, ಪ್ಲಸ್ ಇಲ್ಲಿ ಬೇಡಪ್ಪ, ಒಂಟಿ ಮಾಡ್ಕೊಬೇಕಲ್ಲ ಇದನ್ನು ನಾವು. 34ನ ಆ ಕಡೆ ಕಳಿಸ್ಬಿಡೋಣ ಈಗಲೇ. 650 ಪಕ್ಕ 30 ಪ್ಲಸ್ 34 ಅಲ್ಲಿ ಹೋದ್ರೆ ಏನಾಗುತ್ತೆ? ಮೈನಸ್ 34. ಕರೆಕ್ಟಾ? ಕಚ್ಚಾ ಕೆಲಸ ಮಾಡ್ತೀನಿ ಇಲ್ಲಿ. 650ರಲ್ಲಿ 34ನ ಕಳಿಬೇಕು ನಾನು. 10ರಲ್ಲಿ 4 ಹೋದರೆ 6, 4ರಲ್ಲಿ 3 ಹೋದರೆ 1, 6ಕ್ಕೆ 6, 616 ಬಂತು ಮಕ್ಕಳೇ. 22 ಇಂಟು ಇ ಈಸ್ ಈಕ್ವಲ್ ಟು 616. ಸಿಂಚನ 616 ಬಂತ? ಈನ ಬೆಲೆ ಏನು ಬಂತು? ಈನ ಬೆಲೆ ತೆಗಿಬೇಕಂದ್ರೆ ಏನು ಮಾಡಬೇಕು? 616 ಕೆಳಗೆ ಯಾರು ಹೋಗ್ಬೇಕು? 22 ಅಲ್ಲಿ ಹೋಗ್ಬೇಕಲ್ವ? 22 ಕೆಳಗೆ ಎಷ್ಟು ಬಂತು ಉತ್ತರ? 28 ಉತ್ತರ. 616ನ್ನು 22ರಿಂದ ಭಾಗಿಸ್ಬೇಕು ನಾನು. 22 ಎರಡಲೆ 44, 22 ಮೂರಲೆ 66 ಆಗ್ಬಿಡ್ತದೆ, ಜಾಸ್ತಿ ಆಗುತ್ತದು. 11ರಲ್ಲಿ 4 ಹೋದರೆ 7, 6ರಲ್ಲಿ 5ರಲ್ಲಿ 4 ಹೋದರೆ 1, 6 ಕೆಳಗೆ ಬರುತ್ತೆ. 22 ಎಂಟ್ಲೆ 176. ಮಕ್ಕಳೇ 30 ತನಕ ಮಗಿ ಕಲಿಬೇಕು ಶೀಘ್ರದಲ್ಲೇ, ಇಲ್ಲಾಂದರೆ ಎಲ್ಲ ಲೆಕ್ಕಗಳು ಕಷ್ಟವಾಗ್ತವೆ. ಆನ್ಲೈನಲ್ಲೂ ಸಹ ಮಕ್ಕಳೇ ನೀವು ಯಾರ್ಯಾರು ನೋಡ್ತಿದ್ದೀರಿ ನಮ್ಮ ತರಗತಿನ, ನೀವು ಸಹ 30ರವರೆಗೂ ಮಗ್ಗಿಗಳನ್ನು ಶೀಘ್ರದಲ್ಲೇ ಕಲ್ತ್ಕೊಬಿಡಿ. ಒಂದು ವೇಳೆ ಕಲ್ತಿಲ್ಲ ಅಂದರೆ ಇವತ್ತು ರಜೆ ಇರುತ್ತೆ ನಿಮಗೆ, ಅರ್ಧ ದಿನ ಶನಿವಾರ, ಭಾನುವಾರನೂ ಸಹ ನಿಮಗೆ ರಜೆ ಇರ್ತದೆ. ದಯಮಾಡಿ ಕುಂತು ಕಲ್ತು ಮುಗಿಸ್ಬಿಡಿ. ಇದೇ ಮಾತನ್ನು ಕಳೆದ ಒಂದು ವಾರದಿಂದನೂ ಹೇಳ್ತಾ ಇದ್ದೀನಿ ನಾನು, ಒಂದು ವಾರದಿಂದ ಹೇಳ್ತಾ ಇದ್ದೀನಿ, ಮಗ್ಗಿ ಕಲೀರಿ ಅಂತ. ಮಗ್ಗಿ ಇಲ್ಲದೆ ಗಣಿತ ಇಲ್ಲ, ದಯಮಾಡಿ ಮಗ್ಗಿ ಕಲೀರಿ. ಸೊ ಎಷ್ಟು ಬಂತು ಉತ್ತರ? ಇ ಈಸ್ ಈಕ್ವಲ್ ಟು 28. ಸ್ನೇಹ ನಿಮ್ಮ ಉತ್ತರ ಕರೆಕ್ಟ್ ಇದೆ. ಗುಡ್. ಮುಂದಿನ ಪ್ರಶ್ನೆ ಕಲ್ಲೇಶ್, ಆಯಿತಾ? ಇರಲಿ 22 ಎಫ್ ಮೈನಸ್ 43 ಈಸ್ ಈಕ್ವಲ್ ಟು 463. ಎಫ್ನ ಬೆಲೆ ನೀವೇ ಹೇಳಿ. ಎಫ್ನ ಬೆಲೆ ಏನು ಬರುತ್ತೆ? 22 ಎಫ್ ಅಂದ್ರೇನು? 22 ಇಂಟು ಎಫ್ ಮೈನಸ್ 43ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಆನ್ಸರ್ 23 ಬಂತಪ್ಪ. 23 ಆನ್ಸರ್. ಓಕೆ, ಚೆಕ್ ಮಾಡೋಣ. ಸೊ ಪ್ಲಸ್ 43 ಆಗುತ್ತೆ ಅಲ್ಲೋದ್ರೆ. ಕಚ್ಚಾ ಕೆಲಸ 463 ಪ್ಲಸ್ 43 ಏನಾಗುತ್ತೆ ಇಲ್ಲಿ? 506 ಆಗ್ತದೆ. ಕೂಡಿಸ್ದಾಗ 506 ಬರ್ತಾಯಿದೆ. 22 ಎಫ್ ಇಸ್ ಈಕ್ವಲ್, ಇದೆರಡನ್ನು ಕೂಡಿಸಿದ್ರೆ ಎಷ್ಟು ಬಂತು? 506. ಸರಿ, ಆದರೆ ಎಫ್ನ ಒಂಟಿ ಮಾಡಬೇಕು ಅಂದರೆ ಈ 506 ಕೆಳಗೆ ಯಾರು ಹೋಗ್ತಾರೆ? 22 ಹೋಗ್ತಾರೆ. ಕರೆಕ್ಟಾ? 506ನ್ನು 22ರಿಂದ ಭಾಗಾಕಾರ ಮಾಡೋಣ. 506ನ್ನು 22ರಿಂದ ಭಾಗಾಕಾರ ಮಾಡೋಣ. 22 ಎರಡಲೆ 44, ಶೇಷ 6, 6 ಕೆಳಗೆ ಬರುತ್ತೆ. 22 ಮೂರಲೆ 66, ಶೇಷ 0. ಸೊ 23 ಸರಿಯಾದ ಉತ್ತರ. ಎಫ್ನ ಬೆಲೆ ಏನಾಗುತ್ತೆ ಮಕ್ಕಳೇ? 23. ಎಫ್ನ ಬೆಲೆ ಏನಾಗುತ್ತೆ? 23 ಆಗುತ್ತೆ. ಬಂದಿದೆಯಾ? ಗುಡ್. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ, 23. ಕಚ್ಚಾ ಕೆಲಸ ಸಪ್ರೇಟಾಗಿ ಸೈಡಿಗೆಲ್ಲಾದರೂ ಮಾಡಿ, ಆಯಿತಾ? ಅಲ್ಲೇ ಪಕ್ಕದಲ್ಲಿ ಮಾಡಿದ್ರೂ ನಡೀತದೆ, ನಾನು ಮಾಡ್ದಂತೆ. ಬಟ್ ಉತ್ತರಕ್ಕೆ ಈ ಥರ ಬಾಕ್ಸ್ ಹಾಕ್ಬಿಟ್ರಿ, ಗೊತ್ತಾಗುತ್ತೆ ನಿಮಗೆ ಅದೇ ಉತ್ತರ ಅಂತ. ಮುಂದಿನ ಪ್ರಶ್ನೆ. ಇಲ್ಲಿ ಜೀನ ಬೆಲೆ ಕಂಡುಹಿಡಿತೀರಾ? ಪಾರ್ಲೆ ಜಿ
हाँ जी, ಇಪ್ಪತ್ತೊಂದು ಇಂಟು ಜಿ ಇಪ್ಪತ್ತೊಂದು ಇಂಟು ಜಿ ಪ್ಲಸ್ 37 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ 520 ಮೈನಸ್ 37 ಮಕ್ಕಳೇ ಕರೆಕ್ಟಾ 520ರಲ್ಲಿ 37 ಹೋದರೆ ಎಷ್ಟಾಗುತ್ತೆ ಕಚ್ಚಾ ಕೆಲಸ ನಾನ್ನೂರ 83 ಉಳಿಯುತ್ತೆ 21 ಜಿ ಇಸ್ ಈಕ್ವಲ್ ಟು 483 ಜಿ ಅಷ್ಟೇ ಬೇಕಂದ್ರೆ ಏನಾಗುತ್ತೆ 483 ಡಿವೈಡೆಡ್ ಬೈ 21 ಕರೆಕ್ಟಾ 483 21ರಿಂದ ಭಾಗಾಕಾರ ಮಾಡಬೇಕು ಹೌದಾ ಸೊ ಜಿ ಇಸ್ ಈಕ್ವಲ್ ಟು 483 ಭಾಗಾಕಾರ 21 ಮತ್ತೆ ಅದನ್ನೇ ಬರೆದ್ಬಿಟ್ಟಲ್ಲ 483 ಭಾಗಾಕಾರ 21ರಿಂದ ಭಾಗಿಸೋದಾದ್ರೆ ಹೇಗೆ ಭಾಗಿಸೋದು 21 ಎರಡಲೆ 42 ಕರೆಕ್ಟಾ 21ರ ಬಗ್ಗೆ ಬರುತ್ತಲ್ಲ ನಮ್ಮ 21 ಎರಡಲೆ 42 8ರಲ್ಲಿ 2 ಹೋದರೆ 6 4ರಲ್ಲಿ 4 ಹೋದರೆ 0 3 ಕೆಳಗೆ ಬರುತ್ತೆ 21 3ಲೆ 63 63ರಲ್ಲಿ 63 ಹೋದರೆ ಶೇಷ 0 ಕರೆಕ್ಟಾ ಓ ಜಿ ಇಸ್ ಈಕ್ವಲ್ ಟು 23 ಸರಿಯಾದ ಉತ್ತರ ಯಾರ ಒಂದು ಅಂದ್ರಲ್ಲ ಸರಿ ಆಯ್ತಾ ಅಜಯ್ ಪೃಥ್ವಿ ಬಂತಪ್ಪ ಸರಿ ಇದೆಯಲ್ಲ ಪಾಟೀಲ್ ಗುಡ್ ಸಮರ್ಥ್ ವೆರಿ ಗುಡ್ ವೆರಿ ವೆರಿ ಗುಡ್ ವೆರಿ ವೆರಿ ಗುಡ್ ನೆಕ್ಸ್ಟ್ ಕ್ವೆಶನ್ 16i ಪ್ಲಸ್ 93 ಈಸ್ ಈಕ್ವಲ್ ಟು 205 ಐನ ಬೆಲೆ ಕಂಡುಹಿಡಿತೀರಾ ಹದಿನಾರು ಇಂಟು ಐ ಹೌದು ಹೋಗ್ತಾ ಹೋಗ್ತಾ ಹಾಗೆ ಮಾಡ್ತೀರಾ ಹೋಗ್ತಾ ಹೋಗ್ತಾ ಬಾಧ್ಯತೆ ನಿಯಮಗಳಂತ ಒಂದು ಪಾಠ ಬರುತ್ತೆ ಅಲ್ಲಿ ಕಡ್ತಾ ಹೊಡೆಯೋದು ಕಲಿತೀರಿ ಓಕೆ ಮುಂದೆ ಹೋಗೋಣ ಕೊನೆಯ ಲೆಕ್ಕ ಇದು ಕೊನೆಯ ಲೆಕ್ಕ ಮಾಡ್ತೀರಾ ಜೇನ ಬೆಲೆ ಸ್ನೇಹ ಭೈರವಿ ಸಿಂಚನ ಜ್ಞಾನೇಶ್ ಪಂಡಿತಾರಾಧ್ಯ ಅಜಯ್ ಹರ್ಷ ಮದನ್ ಸಮರ್ಥ್ಯಂ ಸಮರ್ಥ್ಯಂ ಸಮರ್ಥ್ಯಶ್ಚೆ ಯಲಪ ಹಾಲಪ ಕಲಪ ಹಾಂ ಬಂತ್ರ 15 ವೆರಿ ಗುಡ್ 19 ಜೆನ ಹೇಗೆ ಬರಿಬೋದು 19 ಇಂಟು ಜೆ -18 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಪ್ಲಸ್ 80 ಆಗುತ್ತೆ 205 ಆ ಕಡೆ ಮೈನಸ್ ಇದ್ದದ್ದು ಹೋದರೆ ಪ್ಲಸ್ 80 ಆಗುತ್ತೆ -8 ಇದ್ದಿದ್ದು ಪ್ಲಸ್ 80 ಆಯಿತು 19 ಇಂಟು ಜೆ ಇಸ್ ಈಕ್ವಲ್ ಟು ಇದನ್ನೆರಡನ್ನು ಕೂಡಿಸಿದ್ರೆ 285 ಆಗುತ್ತೆ ಮಕ್ಕಳೇ ಜೆ ಅಷ್ಟೇ ಬೇಕು ಅಂದರೆ ನಾವೇನು ಮಾಡಬೇಕು 285 ಭಾಗಾಕಾರ 19 285
ಭಾಗಾಕಾರ 19, 19 ಒಂದಲೇ 19, ಶೇಷ 9, 5 ಕೆಳಗೆ ಬರುತ್ತೆ, 19 95, ಶೇಷ 0. ಸೊ ಜೇನ ಬೆಲೆ 15. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ವೆರಿ ಗುಡ್, ವೆರಿ ಗುಡ್. ಇನ್ನು ಇನ್ನೊಂದು 10 ಲೆಕ್ಕ ಇದೆ. ಅದಾದಮೇಲೆ ಮತ್ತೆ ಭಾಗಾಕಾರದಲ್ಲಿ ಗೊತ್ತಿರೋದ ಮೌಲ್ಯವನ್ನು ಕಂಡುಹಿಡಿಯೋದು ಮಾಡೋಣ. ಇಷ್ಟು ಗೊತ್ತಾಯ್ತಂದರೆ ಅದು ಸುಲಭ, ಅದು ಡಬಲ್ ಸುಲಭ. ಅದು ಇದನ್ನು ಕಲ್ತ್ರಪ್ಪ ನೀವು ಅಂದರೆ ಭಾಗಾಕಾರದಲ್ಲಿ ಗೊತ್ತಿರದ ಮೌಲ್ಯ, ಅದಕ್ಕೆ ಸೂತ್ರಗಳಿದ್ದಾವೆ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ, ಆಯಿತಾ? ಇಲ್ಲಿಗೆ ಇವತ್ತಿನ ತರಗತಿ ಮುಕ್ತಾಯಗೊಳಿಸೋಣ. ಮುಂದಿನ ತರಗತಿಯಲ್ಲಿ ಹೊಸದಾದ ಒಂದು ಪಾಠದ ಜೊತೆಗೆ ನಿಮ್ಮನ್ನು ಕಾಣ್ತೀನಿ. ಇದು ಈಸಿ ಪಿ ಜಿ ಕ್ಲಾಸಸ್.